ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ನಿನ್ನೆ ಹಾಗೂ ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಇಂಡಿಯಾ ಯುಎಸ್ ಸೈನ್ ಪ್ಯಾಕ್ಟ್ ಟು ಬೂಸ್ಟ್ ಡಿಫೆನ್ಸ್ ಪ್ರೈಸ್. ಭಾರತ ಮತ್ತು ಯುಎಸ್ ರಕ್ಷಣಾ ಸಂಬಂಧಗಳನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾ ಇದೆ. ಎಷ್ಟು ವರ್ಷದ್ದು? 10 year 10 ವರ್ಷದ ಒಂದು ಒಪ್ಪಂದ. ಫ್ರೇಮ್ವರ್ಕ್ ಫಾರ್ ದ ಯುಎಸ್ ಇಂಡಿಯಾ ಮೇಜರ್ ಡಿಫೆನ್ಸ್ ಪಾರ್ಟ್ನರ್ಶಿಪ್. ಯಾವಾಗ ಸಹಿ ಹಾಕಿದ್ದು ಅಂತಂದ್ರೆ ಡ್ಯೂರಿಂಗ್ 12th ಆಸಿಯಾನ್ ಡಿಫೆನ್ಸ್ ಮಿನಿಸ್ಟರ್ಸ್ ಮೀಟಿಂಗ್ ಪ್ಲಸ್ ADMM ಪ್ಲಸ್ ಅನ್ನುವಂತಹ ಒಂದು ಮೀಟಿಂಗ್ ನಲ್ಲಿ. ಅದು ಎಲ್ಲಿ ನಡೆದಿದ್ದು? ಕೌಲಾಲಂಪುರ್, ಮಲೇಷಿಯಾ. ಇದ್ರ ಮೂಲಕ ಏನ್ ಮಾಡ್ತಾರೆ? ಒಂದು ಹಾಕೊಂಡು ಸೈನ್ ಮಾಡಿಕೊಂಡು ಪೀಸ್, ಸೆಕ್ಯೂರಿಟಿ, ಸ್ಟೆಬಿಲಿಟಿ ಇಂಡೋ ಪೆಸಿಫಿಕ್ ರೀಜನ್ ನಲ್ಲಿ ಇದೆಲ್ಲವನ್ನ ಸ್ಥಾಪಿಸಲಿಕ್ಕೆ ಮುಂದಾಗ್ತಾರೆ. ಅದರಲ್ಲೂ ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡೋದು ಅಂತಂದ್ರೆ ಕೋಆಪರೇಷನ್. ಯಾವ್ದ್ಯಾವ್ದ್ರಲ್ಲಿ ಲ್ಯಾಂಡು, ಮ್ಯಾರಿಟೈಮು, ಸಾಗರ ಕಡಲ ಭದ್ರತೆ, ಏರು, ಸ್ಪೇಸು, ಸೈಬರ್ ಸ್ಪೇಸು, ಎಲ್ಲ ಡೊಮೇನ್ಗಳಲ್ಲಿ ಕೋಆಪರೇಷನ್ ಜಾಸ್ತಿ ಮಾಡೋದು. ಅದರ ಜೊತೆ ಮ್ಯಾರಿಟೈಮ್ ಸೆಕ್ಯೂರಿಟಿ, ಇಂಟರ್ ಆಪರೇಬಿಲಿಟಿ, ಪರಸ್ಪರ ಕಾರ್ಯಸಾಧ್ಯತೆ ಅಂತ ಹೇಳ್ತೇವೆ. ಎರಡೂ ಕಡೆ ಕಾರ್ಯಸಾಧ್ಯತೆ. ಮತ್ತೆ ಅದ್ರ ಜೊತೆ ಫ್ರೀ ಅಂಡ್ ಓಪನ್ ಇಂಡೋ ಪೆಸಿಫಿಕ್. ಮೊದಲಿಂದ ಬರ್ತಾ ಇರ್ತಕ್ಕಂಥ ಒಂದು ಟರ್ಮ್ ಇದು, ಫ್ರೀ ಓಪನ್ ಇಂಡೋ ಪೆಸಿಫಿಕ್ ಪ್ರದೇಶ. ಅಂದ್ರೆ ಇಂಡಿಯನ್ ಓಷಿಯನ್, ಪೆಸಿಫಿಕ್ ಓಷನ್ ಪ್ರದೇಶ ಇದೆಯಲ್ವಾ, ಅದು ಎಲ್ರಿಗೂ ಮುಕ್ತವಾಗಿರಬೇಕು. ಅದರ ಮೇಲೆ ಫೋಕಸ್ ಮಾಡ್ತಾರೆ. ಇಂಡಸ್ಟ್ರಿಯಲ್ ಅಂಡ್ ಟೆಕ್ನಾಲಜಿಕಲ್ ಕೊಲಾಬರೇಷನ್. ಇದರ ಜೊತೆ ಕಾಂಪ್ಯಾಕ್ಟ್ ಅನ್ನುವಂಥ ಒಂದು ಟರ್ಮ್ ಬರುತ್ತೆ ಇಲ್ಲಿ ನೋಡಿ, ಕ್ಯಾಟಲೈಸಿಂಗ್ ಆಪರ್ಚುನಿಟೀಸ್ ಫಾರ್ ಮಿಲಿಟರಿ ಪಾರ್ಟ್ನರ್ಶಿಪ್, ಆಕ್ಸಲರೇಟೆಡ್ ಕಾಮರ್ಸ್ ಅಂಡ್ ಟೆಕ್ನಾಲಜಿ. ಈಗ ಎರಡೂ ದೇಶಗಳು ಏನ್ ಮಾಡ್ತಾ ಇವೆ? ಡಿಫೆನ್ಸ್ ಇಂಡಸ್ಟ್ರಿ ಇನೋವೇಷನ್ ಮತ್ತೆ ಟೆಕ್ನಾಲಜಿ ಪಾರ್ಟ್ನರ್ಶಿಪ್, ಇದನ್ನ ಇನ್ನಷ್ಟು ಡೀಪ್, ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಗಟ್ಟಿಗೊಳಿಸ್ತಾ ಇವೆ, ಭದ್ರಗೊಳಿಸ್ತಾ ಇವೆ ಕೋಆಪರೇಷನ್ ಅನ್ನ. ಯಾವ್ದ್ರ ಮೂಲಕ ಅಂತಂದ್ರೆ ಕೆಲವೊಂದು ಇನಿಷಿಯೇಟಿವ್ಗಳಿದೆ. ಕಾಂಪ್ಯಾಕ್ಟ್ ಅಂತ ನೋಡಿ, ಇದು ಯಾವ್ದಕ್ಕೆ ಸಂಬಂಧಪಟ್ಟಿರೋದು ಅಂತ ನೆನಪಿರಬೇಕು. ಕಾಂಪ್ಯಾಕ್ಟ್ ಅನ್ನೋದು ಮಿಲಿಟರಿ ಪಾರ್ಟ್ನರ್ಶಿಪ್ ಅಂಡ್ ಆಕ್ಸಲರೇಟೆಡ್ ಕಾಮರ್ಸ್ ಅಂಡ್ ಟೆಕ್ನಾಲಜಿ, ಇದಕ್ಕೆ ಸಂಬಂಧಪಟ್ಟಿರೋದು. ನಂತರ ಇದ್ರ ಜೊತೆ ಜಾಯಿಂಟ್ ರಿಸರ್ಚ್, ಕೋ ಪ್ರೊಡಕ್ಷನ್, ಟ್ರೇಡ್, ಡಿಫೆನ್ಸ್ ಗೂಡ್ಸ್ ಇದೆಲ್ಲವನ್ನ ಎನ್ಹಾನ್ಸ್ ಮಾಡ್ತಾರೆ. ಇನ್ನು ಜಿಯೋ ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ಸ್ ನೋಡೋದಾದ್ರೆ, ಅಗ್ರಿಮೆಂಟ್ ಸೀಕ್ಸ್ ಟು ಡಿಟರ್ ಸೆಕ್ಯೂರಿಟಿ ಥ್ರೆಟ್ಸ್, ಪ್ರಿವೆಂಟ್ WMD ಅಂತಂದ್ರೆ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್, ಅಣ್ವಸ್ತ್ರ ಅಂತಲೇ ಹೇಳ್ತೀವಲ್ವಾ. ದೊಡ್ಡ ದೊಡ್ಡ ವಿನಾಶಕಾರಿ ಒಂದು ವೆಪನ್ಗಳು, ಇಂತಹ ವೆಪನ್ಗಳ ಪ್ರಾಲಿಪರೇಷನ್ ಆಗೋದು ಅಂತಂದ್ರೆ ಪ್ರಸರಣ ಆಗೋದನ್ನ ತಡೆಯೋದು. ಕ್ವಾಡ್ ಫ್ರೇಮ್ವರ್ಕ್ಗೆ ಸಪೋರ್ಟ್ ಕೊಡೋದು. ಅದ್ರ ಜೊತೆ ರೀಜನಲ್ ಸ್ಟೆಬಿಲಿಟಿ ಮತ್ತೆ ಕಲೆಕ್ಟಿವ್ ಪ್ರಾಸ್ಪೆರಿಟಿ, ಅದು ಎರಡಕ್ಕೂ ಮುಖ್ಯವಾಗಿ ಪ್ರಮೋಷನ್ ಮಾಡುವುದು, ಇದನ್ನು ಉತ್ತೇಜಿಸುವುದು. ಇದೆಲ್ಲವನ್ನ ಈ ಅಗ್ರಿಮೆಂಟ್ ಒಂದು ಆಬ್ಜೆಕ್ಟಿವ್ಸ್ ಆಗಿ ಹೊಂದ್ಕೊಂಡಿದೆ, ಅಂದ್ರೆ ಮುಖ್ಯವಾದ ಉದ್ದೇಶಗಳನ್ನಾಗಿ ಇದರಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ಒಂದ್ ವೇಳೆ ನೀವು ಬೆಳಿಗ್ಗೆ ಮಾರ್ನಿಂಗ್ಗೆ ಪ್ರಜಾವಾಣಿ ಮತ್ತೆ ದ ಹಿಂದೂ ಪತ್ರಿಕೆಯ ಹೈಲೈಟ್ಸ್ ಗಳನ್ನ ನೋಡೋದಾದ್ರೆ, ನಾನು ಪ್ರತಿದಿನ ಬೆಳಿಗ್ಗೆ ಅರೌಂಡ್ 8 ರಿಂದ 9 ಗಂಟೆ ಒಳಗಡೆ UPSC ಮೈಂಡ್ ಗೇಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಡೈಲಿ ಈ ತರ ವಿಶ್ಲೇಷಣೆ ಇರೋದಿಲ್ಲ, ಆದ್ರೆ ಆವತ್ತಿನ ಪ್ರಮುಖ ವಿಷಯಗಳೇನು ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ UPSC ಮೈಂಡ್ ಗೇಮ್ ಚಾನಲ್ ಅಲ್ಲಿ ಬೆಳಿಗ್ಗೆ ಒಂದು 8 ರಿಂದ 9 ಗಂಟೆ ಒಳಗಡೆ ಡೈಲಿ ನ್ಯೂಸ್ ಹೈಲೈಟ್ಸ್ ಅಂತ ಅಪ್ಲೋಡ್ ಮಾಡ್ತಾ ಇದ್ದೇನೆ ಈಗ. ಅಲ್ಲಿ ಸಹ ನೀವು ಇಂಪಾರ್ಟೆಂಟ್ ವಿಷಯಗಳನ್ನ ಶಾರ್ಟ್ ಆಗಿ ನೋಡಬಹುದು. ಬೆಳಿಗ್ಗೆನೆ ಏನೇನು ನ್ಯೂಸ್ ಇದೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಅದ್ರ ಜೊತೆ ಪಾಲಿಟಿ ಹಾಗೂ ಜಿಯೋಗ್ರಫಿ ಕ್ಲಾಸಸ್ಗಳು ಸಹ UPSC ಮೈಂಡ್ ಗೇಮ್ ಚಾನಲ್ ಅಲ್ಲಿ ನಡೀತಾ ಇದೆ, ಅದನ್ನ ಸಹ ರೆಫರ್ ಮಾಡಬಹುದು. ಯಾವುದು ಅರ್ಥ ಆಗುತ್ತೋ ಅದನ್ನ ರೆಫರ್ ಮಾಡಿ. ಇನ್ನು ಮುಂದಿನ ವಿಷಯ, ಸಿಖ್ ಪಿಲಿಗ್ರಿಮ್ಸ್ ಗೆಟ್ ವೀಸಾ ಟು ಟ್ರಾವೆಲ್ ಟು ಪಾಕಿಸ್ತಾನ್, ಸೆಂಟ್ರಲ್ ರಿವೋಕ್ಸ್ ಬ್ಯಾನ್. ಕೇಂದ್ರ ಸರ್ಕಾರ ನಿರ್ಬಂಧವನ್ನು ಹಿಂಪಡೆದ ಕಾರಣ ಪಾಕಿಸ್ತಾನಕ್ಕೆ ಪ್ರಯಾಣಿಸಲಿಕ್ಕೆ ಸಿಖ್ ಯಾತ್ರಿಗಳಿಗೆ ಈಗ ವೀಸಾ ಸಿಗ್ತಾ ಇದೆ. ಪಾಕಿಸ್ತಾನ್ ಹೈ ಕಮಿಷನ್ ಇನ್ ಡೆಲ್ಲಿ issued 2,100 visas to Sikh pilgrims for a 10-day pilgrimage to shrines in Pakistan, including Nankana Sahib, after India revoked its earlier ban on such visits. ಭಾರತ ಮೊದಲು ಪಾಕಿಸ್ತಾನಕ್ಕೆ ಕೆಲವೊಂದು ಪಿಲಿಗ್ರಿಮೇಜ್ಗೆ ಹೋಗೋ ಅಂತ ಒಂದು ಪ್ರಕ್ರಿಯೆಯನ್ನ ನಿಷೇಧಿಸ್ತಾ ಇತ್ತು, ಆದ್ರೆ ಈಗ ಅದನ್ನ ಹಿಂಪಡ್ಕೊಂಡಿದೆ. ಹೀಗಾಗಿ ಪಾಕಿಸ್ತಾನದ ಒಂದು ಯಾತ್ರೆಗೆ ಅವಕಾಶ ಸಿಕ್ಕಿದೆ. ಪಾಕಿಸ್ತಾನದ ಹೈ ಕಮಿಷನ್ ದೆಹಲಿಯಲ್ಲಿ ಇರೋದು ಸುಮಾರು 2,100 ಸಿಖ್ ಯಾತ್ರಿಗಳಿಗೆ ವೀಸಾ ನೀಡಿದೆ. 10 ದಿನಗಳ ಒಂದು ಯಾತ್ರೆ ಇದು, ಪಿಲಿಗ್ರಿಮೇಜ್. ಇನ್ನು ಅಡ್ಮಿನಿಸ್ಟ್ರೇಟಿವ್ ಕೋಆರ್ಡಿನೇಷನ್, ಇದರಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಬರುತ್ತೆ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಎರಡು ಇನ್ವಾಲ್ವ್ ಆಗಿದೆ. ಅಪ್ಲಿಕೇಶನ್ ಫಾರ್ ಪ್ರೊಸೆಸ್ಡ್ ಬೇಸ್ಡ್ ಆನ್ ಸ್ಟೇಟ್ ಗವರ್ಮೆಂಟ್ ರೆಕಮೆಂಡೇಶನ್. ಇದಕ್ಕೆ ಯಾವ ಆಧಾರದ ಮೇಲೆ ಅಪ್ಲಿಕೇಶನ್ ಪ್ರೊಸೆಸ್ ಮಾಡ್ತಾರೆ ಅಂತಂದ್ರೆ, ರಾಜ್ಯ ಸರ್ಕಾರಗಳು ರೆಕಮೆಂಡ್ ಮಾಡಿರುವಂತಹ ಆಧಾರದ ಮೇಲೆ. ದೋ ಅಫಿಷಿಯಲ್ ಕ್ಲಾರಿಟಿ ಆನ್ ರಿವರ್ಸಲ್ ರಿಮೇನ್ ಲಿಮಿಟೆಡ್. ಇನ್ನು ಅಫಿಷಿಯಲ್ ಆಗಿ ಕ್ಲಾರಿಟಿನೂ ಕರೆಕ್ಟ್ ಆಗಿ ಸಿಕ್ಕಿಲ್ಲ, ಸ್ಪಷ್ಟತೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ.
ಇನ್ನು ಪಿಲ್ಗ್ರಿಮೇಜ್ ಡೀಟೇಲ್ಸ್ ನೋಡೋದಾದ್ರೆ, ಪಿಲ್ಗ್ರಿಮ್ಸ್ ವಿಲ್ ಕಮಮರೇಟ್ ಗುರು ನಾನಕ್ಸ್ ಬರ್ತ್ ಆನಿವರ್ಸರಿ ಎಟ್ ನನ್ಕಾನ್ ಸಾಹಿಬ್ ಫ್ರಾಮ್ ನವೆಂಬರ್ 4 to 30 ಅಂಡರ್ ಶಿರೋಮಣಿ ಗುರುದ್ವಾರ ಪ್ರಬಂಧಕ್ ಕಮಿಟಿ. Of the 2,100 visas, 1796 were issued to pilgrims from Punjab. ಅಂದ್ರೆ ಏನಾಗ್ತಾ ಇದೆ, ಯಾಕೆ ಈಗ ಜಾಸ್ತಿ ಇದು ಮುಖ್ಯವಾಗಿ ಒಂದ್ಸಾರಿ ಈಗ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ಈಗ ಸದ್ಯ ಗುರುನಾನಕ್ ಅವರ ಜನ್ಮ ವಾರ್ಷಿಕೋತ್ಸವ ಇದೆ. ನವೆಂಬರ್ 4ರಿಂದ 13 ತನಕ ಅಲ್ಲಿ ಒಂದು ಉತ್ಸವ ನಡೀತಾ ಇದೆ. ಹಾಗಾಗಿ ತುಂಬಾ ಜನ ಹೋಗ್ತಾ ಇದ್ದಾರೆ ಅಲ್ಲಿ. ಗುರುದ್ವಾರಕ್ ಪ್ರಬಂಧಕ್ ಸಮಿತಿ ಶಿರೋಮಣಿ ಗುರುದ್ವಾರ ಪ್ರಬಂಧಕ ಸಮಿತಿ ಅಡಿಯಲ್ಲಿ ವಾರ್ಷಿಕೋತ್ಸವ ಆಚರಿಸ್ತಾ ಇದ್ದಾರೆ. 2100ರಲ್ಲಿ 1796 ವೀಸಾ ಪಂಜಾಬ್ನ ಯಾತ್ರಿಕರು ಅವರಿಗೆ ಕೊಡಲಾಗಿದೆ. ಇದ್ರ ಜೊತೆ ಕೆಲವೊಂದು ಇಶ್ಯೂಗಳು ಮೊದಲಿಂದ ಸಹ ಮುಂದುವರಿತಾ ಇದೆ. ಕರ್ತಾರ್ಪುರ್ ಕಾರಿಡಾರ್ ಸ್ಟೇಟಸ್, ವೀಸಾ ಕೊಟ್ಟರೂ ಸಹ ಕರ್ತಾರ್ಪುರ್ ಸಾಹಿಬ್ ಕಾರಿಡಾರ್ ರಿಮೇನ್ಸ್ ಕ್ಲೋಸ್ಡ್. ಆ ಒಂದು ಕಾರಿಡಾರ್ ಕ್ಲೋಸ್ ಆಗೇ ಇದೆ ಸೆಕ್ಯೂರಿಟಿ ಕನ್ಸರ್ನಿಗೋಸ್ಕರ. ಆಸ್ ಪರ್ MHA ಡೈರೆಕ್ಟಿವ್ ಸ್ಟೇಟಿಂಗ್ ಸಸ್ಪೆನ್ಷನ್ ಟಿಲ್ ಫರ್ದರ್ ಡೈರೆಕ್ಷನ್. ಮುಂದಿನ ನಿರ್ದೇಶನಗಳವರೆಗೆ ಅಮಾನತುಗೊಳ್ಕೊಂಡೇ ಇರುತ್ತೆ, ಅದು ಅಮಾನತ್ನಲ್ಲೇ ಇಡ್ತೇವೆ ಅಂತ MH ಹೋಮ್ ಹೇಳ್ತಾ ಇದೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಇನ್ನು ಸೆನ್ಸಸ್ ಸೆಲ್ಫ್ ಎನ್ಯುಮರೇಷನ್ ಟ್ರಯಲ್ ರನ್ ಟು ಬಿಗಿನ್ ಇನ್ ಸೆಲೆಕ್ಟ್ ಏರಿಯಾಸ್ ಫ್ರಮ್ ಟುಡೇ. ಈಗ ನವೆಂಬರ್ 1ರಿಂದ ನಾವು ನೋಡ್ತಾ ಇದೀವಲ್ವಾ, ನವೆಂಬರ್ 1 ನಿನ್ನೆ ನ್ಯೂಸ್ ಇಂದ. ಹಾಗಾಗಿ ಈಗ ಸೆನ್ಸಸ್ ನಲ್ಲಿ ಜನಗಣತಿ 2027 ಆಗುತ್ತೆ. ಅದಕ್ಕೆ ಮೊದಲ ಹಂತದ್ದು ಸೆಲ್ಫ್ ಎನ್ಯುಮರೇಷನ್, ಸ್ವಯಂ ಎಣಿಕೆ. ಅಂದ್ರೆ ಜನರೇ ಬಂದು ಆನ್ಲೈನ್ ಅಲ್ಲಿ ಅದನ್ನ ರಿಜಿಸ್ಟರ್ ಮಾಡೋದು. ಪಾಪ್ಯುಲೇಷನ್ ಸೆನ್ಸಸ್ 2027 ವಿಲ್ ಬಿ ಇಂಡಿಯಾಸ್ ಫಸ್ಟ್ ಡಿಜಿಟಲ್ ಅಂಡ್ ಸೆಲ್ಫ್ ಎನ್ಯುಮರೇಟೆಡ್ ಸೆನ್ಸಸ್. ಇದು ಮೊದಲು ಡಿಜಿಟಲ್ ಮತ್ತೆ ಸ್ವಯಂ ಎಣಿಕೆ ಜನಗಣತಿ. ಇದು ಬಿಗಿನಿಂಗ್ ವಿತ್ ಟ್ರಯಲ್ ರನ್. ಈಗ ಟ್ರಯಲ್ ರನ್ ಯಾವಾಗಿಂದ, ನವೆಂಬರ್ 1ರಿಂದ 30 ತನಕ ಕೆಲವು ಸೆಲೆಕ್ಟೆಡ್ ಏರಿಯಾಸ್ಗಳಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಕೆಲವೊಂದು ಸ್ಟೇಟ್ಸ್ಗಳಲ್ಲಿ ಮತ್ತಂದ್ರೆ ಸ್ಟೇಟ್ ಮತ್ತೆ ಯೂನಿಯನ್ ಟೆರಿಟರಿಯ ಕೆಲವೊಂದು ಆಯ್ದ ಪ್ರದೇಶಗಳಲ್ಲಿ ಈ ಪ್ರಾಯೋಗಿಕ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದಾರೆ. Citizens can fill census details online to self-enumeration website or mobile app. ವೆಬ್ಸೈಟ್ ಇದೆ, ಮೊಬೈಲ್ ಆ್ಯಪ್ ಸಹ ಇದೆ. ಅದರ ಮೂಲಕ ಸಿಟಿಸನ್ಸ್ ಏನ್ ಮಾಡಬಹುದು, ತಮ್ಮ ಡೀಟೇಲ್ಸ್ ಅನ್ನ ಫಿಲ್ ಮಾಡಬಹುದು. ಮತ್ತೆ ಇದರಲ್ಲಿ ಜಿಯೋ ರೆಫರೆನ್ಸ್ಡ್ ಮ್ಯಾಪ್ಸ್ ಸಹ ಯೂಸ್ ಮಾಡ್ತಾರೆ. AI ಬೇಸ್ಡ್ ಟೂಲ್ಸ್ ಗಳಿದೆ ಅಕ್ಯುರಸಿಗೋಸ್ಕರ. ಇನ್ನು ಟೆಸ್ಟಿಂಗ್ ಫೇಸಸ್ ಇದೆ. ಫ್ರೀ ಟೆಸ್ಟ್ ಫಾರ್ ದಿ ಹೌಸ್ ಲಿಸ್ಟಿಂಗ್ ಅಂಡ್ ಹೌಸಿಂಗ್ ಸೆನ್ಸಸ್ ವಿಲ್ ಆಕರ್ ಬಿಟ್ವೀನ್ ನವೆಂಬರ್ 1 to 10, ನವೆಂಬರ್ 10 to 30. Full population enumeration phase will follow from April 2026 February 2027. ಈಗ ಪ್ರೀ ಟೆಸ್ಟ್ ಹೌಸ್ ಲಿಸ್ಟಿಂಗ್ ಮತ್ತೆ ಹೌಸಿಂಗ್ ಸೆನ್ಸಸ್ ಇದು 2 ಹಂತದಲ್ಲಿ, ಈಗ ನವೆಂಬರ್ 1ರಿಂದ 10 ಮತ್ತೆ 10ರಿಂದ 30 ಇದು ಈ ಒಂದು ಹಂತದಲ್ಲಿ ಆಗುತ್ತೆ. ಆದ್ರೆ ಫುಲ್ ಪಾಪ್ಯುಲೇಷನ್ ಎನ್ಯುಮರೇಷನ್ ಆಗೋದು ಯಾವಾಗ, ಏಪ್ರಿಲ್ 2026 ಇಂದ ಫೆಬ್ರವರಿ 2027, ಮುಂದಿನ ವರ್ಷ ಮತ್ತೆ ಅದಕ್ಕೂ ಮುಂದಿನ ವರ್ಷ, 1 ವರ್ಷಗಳ ಕಾಲ ಅದು ನಡೆಯುತ್ತೆ. ಕೀ ಫೀಚರ್ಸ್ ನೋಡೋದಾದ್ರೆ, ಸೆನ್ಸಸ್ ವಿಲ್ ಇನ್ಕ್ಲೂಡ್ ಡೇಟಾ ಆನ್ ಕಾಸ್ಟ್. ಏನೇನಿರುತ್ತೆ, ಕಾಸ್ಟ್ ಡೇಟಾ, ಹೌಸ್ ಹೋಲ್ಡ್ ಡೀಟೇಲ್ಸ್ಗಳು, access to amenities, material condition of housing. Enumerators will use digital tablets for data collection and verification. ಈ ಎನ್ಯುಮರೇಟ್ ಮಾಡೋರು, ಈಗ ಸಂಗ್ರಹ ಮಾಡೋರು ಡೇಟಾವನ್ನು ಅವರು ಡಿಜಿಟಲ್ ಟ್ಯಾಬ್ಲೆಟ್ಗಳನ್ನ ಯೂಸ್ ಮಾಡ್ತಾರೆ. Z takes center stage at APEC meet, promises to defend global free trade. APEC ಅಂತಂದ್ರೆ ಏನು, ಫುಲ್ ಫಾರ್ಮ್ ತಿಳ್ಕೊಂಡು ಕಮೆಂಟ್ ಮಾಡಿ. ಯಾವ್ದಕ್ಕೆ APEC ಅಂತ ಹೇಳ್ತಾರೆ? ಗ್ಲೋಬಲ್ ಟ್ರೇಡ್ ಕಮಿಟ್ಮೆಂಟ್. APEC ಸಮಿಟ್ ಆಗ್ತಾ ಇದೆ, ಜಾನ್ಸಿಯೋ ಅಂತ ಕರೀತಾರೆ. ಅಲ್ಲಿ ಚೈನೀಸ್ ಪ್ರೆಸಿಡೆಂಟ್ ಕ್ಸಿ ಜಿನ್ಪಿಂಗ್ ಇದಾರಲ್ವಾ, ಪ್ಲೆಡ್ಜ್ಡ್ ಚೀನಾ ಸಪೋರ್ಟ್ ಫಾರ್ ಗ್ಲೋಬಲ್ ಫ್ರೀ ಟ್ರೇಡ್ ಅಂಡ್ ಮಲ್ಟಿಲ್ಯಾಟ್ರಲಿಸಮ್ ಅಂತಂದ್ರೆ, ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ, ಫ್ರೀ ಟ್ರೇಡ್, ಜಾಗತಿಕವಾಗಿ ಮುಕ್ತ ವ್ಯಾಪಾರ, ಮತ್ತೆ ಮಲ್ಟಿಲ್ಯಾಟ್ರಲಿಸಮ್, ಬಹುಪಕ್ಷೀಯತೆ, ಇದಕ್ಕೆ ಬಹಳ ಒಂದು ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಇದನ್ನ ಚೀನಾ ಬೆಂಬಲಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಂಫಸೈಸಿಂಗ್ ಕೋಆಪರೇಷನ್ amid global economic volatility and shifting supply chains. ದೊಡ್ಡ ಮಟ್ಟದಲ್ಲಿ ಏನಾಗ್ತಾ ಇದೆ, ಪೂರೈಕೆ ಸರಪಳಿ ಮತ್ತೆ ಆರ್ಥಿಕವಾಗಿ ವಾಲಟಾಲಿಟಿ, ಚಂಚಲತೆ ಅಂತ ಹೇಳ್ತೀವಲ್ವ, ಪದೇ ಪದೇ ಡಿಸ್ರಪ್ಟ್ ಆಗ್ತಾ ಇರೋದು. ಇದಾಗ್ತಾ ಇರೋ ಸಂದರ್ಭದಲ್ಲಿ ಚೀನಾ ಒಂದು ಮುಕ್ತ ವ್ಯಾಪಾರಕ್ಕೆ, ಬಹುಪಕ್ಷೀಯತೆಗೆ ಬೆಂಬಲ ನೀಡುತ್ತೆ ಅಂತ ಹೇಳಿದ್ದಾರೆ. Xi called for supply chain stability and expanded collaboration in green industries and clean energy, opposing protectionist tendencies and efforts to decouple global supply chains from China. ಈಗ ಸದ್ಯಕ್ಕೆ ಎಲ್ಲಾ ದೇಶಗಳು ನೋಡಿ ನೀವು ಬೇಕಾದ್ರೆ, ಗ್ರೀನು ಅಂಡ್ ಕ್ಲೀನು, ಪರಿಸರ ಸ್ನೇಹಿ ಮತ್ತೆ ಸ್ವಚ್ಛ
ಎರಡು ಶಕ್ತಿಯ ಕಡೆ, ಇಂಧನಗಳ ಕಡೆ ಮುಖ ಮಾಡ್ತಾ ಇದ್ದಾವೆ. ಹಾಗಾಗಿ ಪ್ರೊಟೆಕ್ಷನಿಸಂ ಅಂತಂದ್ರೆ ತನ್ನ ದೇಶದ ವಸ್ತುಗಳಿಗೆ ಮಾತ್ರ ಬೆಲೆ ಸಿಗಬೇಕು, ಅವುಗಳಿಗೆ ಆದ್ಯತೆ ಕೊಟ್ಟು ಬೇರೆ ದೇಶದನ್ನ ನಿರ್ಲಕ್ಷಿಸೋದು, ಅವು ಬೇರೆ ದೇಶಕ್ಕೆ ಹಾನಿ ಆದ್ರೂ ಪರವಾಗಿಲ್ಲ ಅಂತ ಹೇಳುವಂತಹ ಒಂದು ಪ್ರೊಟೆಕ್ಷನಿಸಂ ಮೈಂಡ್ ಸೆಟ್ ಇರುತ್ತೆ. ಅದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಇನ್ನು ಇನ್ವೆಸ್ಟ್ಮೆಂಟ್ ಅಲ್ಲಿ ನೋಡೋದಾದ್ರೆ, reiterated that China remains open for investment, asserting that participation in the Chinese market offers key opportunities in highly competitive global economy. ಯಾವುದೇ ದೇಶ ಆದ್ರೂ ಹಾಗೆ ಹೇಳುತ್ತೆ, ಚೀನಾದವರು ಹಾಗೆ ಹೇಳ್ತಾ ಇದ್ದಾರೆ, ತಮ್ಮ ದೇಶದಲ್ಲಿ ಬಂದು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಬಹಳ ಉಪಯೋಗ ಇದೆ ಅಂತ, ಇದರಿಂದ ನಿಮ್ಗೆ ಬಹಳ ಲಾಭ ಇದೆ ಅಂತ ಅವರು ಹೇಳಿದ್ದಾರೆ. ಸಮಿಟ್ ರಿಪ್ರೆಸೆಂಟಿಂಗ್ ನಿಯರ್ಲಿ 40% ಆಫ್ ದಿ ವರ್ಲ್ಡ್ಸ್ ಪಾಪ್ಯುಲೇಷನ್. ನೋಡಿ, ಈ ಸಮಿಟ್ ನಲ್ಲಿ ಇಲ್ಲಿರುವಂತಹ ದೇಶಗಳಿಂದ 40% ವರ್ಲ್ಡ್ ಪಾಪ್ಯುಲೇಷನ್ ರಿಪ್ರೆಸೆಂಟ್ ಆಗ್ತಾ ಇದೆ. ಓವರ್ ಹಾಫ್ ಆಫ್ ಗ್ಲೋಬಲ್ ಟ್ರೇಡ್, ಜಾಗತಿಕ ವಾಣಿಜ್ಯದ ಅರ್ಧದಷ್ಟು ಇಲ್ಲಿ ನಾವು ರಿಪ್ರೆಸೆಂಟ್ ಆಗ್ತಾ ಇರೋದನ್ನ ನೋಡಬಹುದು. ವಾಸ್ ನೋಟೇಬಲ್ ಫಾರ್ ದಿ ಅಬ್ಸೆನ್ಸ್ ಆಫ್ ದಿ US ಪ್ರೆಸಿಡೆಂಟ್ ಅಬ್ಸೆಂಟ್ ಆಗಿದ್ದಾರೆ, ಸಿಗ್ನಲಿಂಗ್ ಜಿಯೋಪೊಲಿಟಿಕಲ್ ಕಾಂಪಿಟೇಷನ್ ಇನ್ ದಿ ರೀಜನಲ್ ಎಕನಾಮಿಕ್ ಲೀಡರ್ಶಿಪ್. ಅಂದ್ರೆ ಕಾಂಪಿಟೇಷನ್ ಯಾವ ತರ ಇದೆ ರೀಜನಲ್ ಮತ್ತು ಎಕನಾಮಿಕ್ ಲೀಡರ್ಶಿಪ್ ಗಳಲ್ಲಿ ಅಂತ ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಇನ್ನು ಹೌಸ್ ಹೋಲ್ಡ್ಸ್ ಫೈಲಿಂಗ್ ಆನ್ ಡೆಪ್ಟ್ ಫಾಸ್ಟರ್ ದೆನ್ ಕ್ರಿಯೇಟಿಂಗ್ ಅಸೆಟ್. RBI ಡೇಟಾ ಪ್ರಕಾರ ಇಂಡಿಯನ್ ಹೌಸ್ ಹೋಲ್ಡ್ಸ್ ಅವರ ಫೈನಾನ್ಷಿಯಲ್ ಲಯಾಬಿಲಿಟೀಸ್ಗಳು ಸಾಲ 102% ಅಷ್ಟು ಜಾಸ್ತಿ ಆಗಿದೆ. ಯಾವ ಅವಧಿಯಲ್ಲಿ ಅಂತಂದ್ರೆ 2019ರಿಂದ 2025 ಒಂದು ಅವಧಿಯಲ್ಲಿ. ಅದೇ ಸಂದರ್ಭದಲ್ಲಿ ಅಸೆಟ್ಗಳು, ಆಸ್ತಿಯ ಒಂದು ಪ್ರಮಾಣ 48% ಮಾತ್ರ ಇನ್ಕ್ರೀಸ್ ಆಗಿದೆ. ಡೆಪ್ಟ್ ವರ್ಸಸ್ ಅಸೆಟ್ ಗ್ರೋತ್ ನೋಡೋದಾದ್ರೆ ಡೀಟೇಲ್ ಆಗಿ, ಹೌಸ್ ಹೋಲ್ಡ್ ಆಡೆಡ್ 15.7 lakh crore ಇನ್ ಲಯಾಬಿಲಿಟೀಸ್, 15.7 ಲಕ್ಷ ಕೋಟಿಯಷ್ಟು ಲಯಾಬಿಲಿಟಿ, ಸಾಲ, ಹೊಣೆಗಾರಿಕೆ ಅಂತ ಹೇಳ್ಬಹುದು, ಇದೆಲ್ಲ ಆಡ್ ಆಗ್ತಾ ಇರೋದು. ಕಂಪೇರ್ ಟು 7.5 lakh crore ಇನ್ ಸೆಟ್ ಅಲ್ವಾ, ಅಂತಂದ್ರೆ 7 ಇದು ಅಸೆಟ್ ಅಲ್ಲ, ಇದು ಡೆಪ್ಟ್ ಮಾತ್ರ. 7.5 lakh crore ಇನ್ 2019-20. 2019-20 7.5 ಲಕ್ಷ ಕೋಟಿಯಷ್ಟಿತ್ತು ನಮ್ಮ ಲಯಾಬಿಲಿಟೀಸ್. ಈಗ ಅದೆಷ್ಟಾಗಿದೆ, 15.7 lakh crore ಆಗಿದೆ. ಹಾಗಾಗಿ ಅದರ ಅರ್ಥ ಏನು, ಫಿನಾನ್ಷಿಯಲ್ ಡೆಪ್ಟ್ ಅಕ್ಯುಮುಲೇಷನ್ ಫಾಸ್ಟ್ ಆಗ್ತಾ ಇದೆ, ಯಾವ್ದಕ್ಕೆ ಹೋಲಿಸಿದ್ರೆ ಅಸೆಟ್ ಕ್ರಿಯೇಷನ್ಗೆ ಹೋಲಿಸಿದ್ರೆ. ಅಸೆಟ್ ಕಾಂಪೋಸಿಷನ್ ನೋಡೋದಾದ್ರೆ, ಹೌಸ್ ಹೋಲ್ಡ್ಸ್ ಫಿನಾನ್ಷಿಯಲ್ ಅಸೆಟ್ ರೋಸ್ ಫ್ರಾಮ್ 24.1 lakh crore to 35.6 lakh crore, with mutual funds emerging as major saving avenue. ಆಸ್ತಿಗಳ ಬಗ್ಗೆ ನೋಡೋದಾದ್ರೆ 24.1 ಲಕ್ಷ ಕೋಟಿಯಷ್ಟಿತ್ತು, ಅದು ಈಗ 35.6 ಲಕ್ಷ ಕೋಟಿಯಷ್ಟು ಜಾಸ್ತಿ ಆಗಿದೆ. ವ್ಯಾಲ್ಯೂ ಜಾಸ್ತಿ ಇರಬಹುದು, ಆದ್ರೆ ಹೆಚ್ಚಾಗಿರೋದು ಏನು ಕಂಪೇರ್ ಮಾಡಿದ್ರೆ ಲಯಾಬಿಲಿಟೀಸ್ಗಳು. ಇನ್ನು ಮ್ಯಾಕ್ರೋ ಎಕನಾಮಿಕಲಿ ನೋಡೋದಾದ್ರೆ, ಈ ಫಿನಾನ್ಷಿಯಲ್ ಅಸೆಟ್ ಅಡಿಷನ್ ಆಸ್ ಅ ಶೇರ್ ಆಫ್ ಜಿಡಿಪಿಯಲ್ಲಿ ನಮ್ಮ ಅಸೆಟ್ ಅಡಿಷನ್ ಮಾಡುವಂತ ಒಂದು ಶೇರ್ ಡಿಕ್ಲೈನ್ ಆಗ್ತಾ ಇದೆ. ಪೋಸ್ಟ್ ಪ್ಯಾಂಡಮಿಕ್ ಅಂತಂದ್ರೆ ಯಾವಾಗ ಕೋವಿಡ್ ಬಂತಲ್ಲೋ ಅದರ ನಂತರ, ಕೋವಿಡ್ ನಂತರದ ಅವಧಿಯಲ್ಲಿ. ಅದೇ ರೀತಿ ಹೌಸ್ ಹೋಲ್ಡ್ ಡೆಪ್ಟ್, ಸಾಲದ ಪ್ರಮಾಣ ಜಾಸ್ತಿ ಆಗುತ್ತೆ. ಸಿಗ್ನಲ್ ಗ್ರೋವಿಂಗ್ ಕ್ರೆಡಿಟ್ ಡಿಪೆಂಡೆನ್ಸ್ ಅಂಡ್ ಪೊಟೆನ್ಷಿಯಲ್ ರಿಸ್ಕ್ ಟು ಫಿನಾನ್ಷಿಯಲ್ ಸ್ಟೆಬಿಲಿಟಿ. ಸಾಲದ ಮೇಲೆ, ಕ್ರೆಡಿಟ್ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಾ ಇದ್ದಾರೆ, ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಹಣಕಾಸು ಅಸ್ಥಿರತೆ ಉಂಟಾಗ್ತಾ ಇದೆ ಅನ್ನೋದನ್ನ ಇದು ಸೂಚಿಸ್ತಾ ಇದೆ. ಇನ್ನು ಕೇರಳ ಡಿಕ್ಲೇರ್ಸ್ ಇಟ್ ಸೆಲ್ಫ್ ಫ್ರೀ ಆಫ್ ಎಕ್ಸ್ಟ್ರೀಮ್ ಪಾವರ್ಟಿ, ಸಿಎಂ ಕಾಲ್ಸ್ ಇಟ್ ಹಿಸ್ಟೋರಿಕ್ ಮೂಮೆಂಟ್. ಕೇರಳ ತನ್ನನ್ನ ತಾನೇ ತೀವ್ರ ಬಡತನದಿಂದ ಮುಕ್ತವಾದ ರಾಜ್ಯ ಅಂತ ಘೋಷಿಸಿಕೊಂಡಿದೆ. ಮೈಲ್ ಸ್ಟೋನ್ ಡಿಕ್ಲರೇಷನ್, Kerala Chief Minister Pinarayi Vijayan announced that state is now free from extreme poverty. ತೀವ್ರ ಬಡತನದಿಂದ ಮುಕ್ತ ಆಗಿದೆ. Become the first Indian state achieve this milestone. ಭಾರತದಲ್ಲೇ ಈ ಒಂದು ಮೈಲಿಗನ ಸಾಧಿಸಿದ ಮೊದಲ ರಾಜ್ಯ ಅಂತ ಹೇಳ್ತಾ ಇದೆ. As a part of its extreme poverty eradication program, 2021ರಿಂದ 2025 ಒಂದು ಅವಧಿಯಲ್ಲಿ ಕೇರಳ ಒಂದು ಪ್ರೋಗ್ರಾಮ್ ಮಾಡಿದೆ. ಅದರ ಹೆಸರು ಎಕ್ಸ್ಟ್ರೀಮ್ ಪಾವರ್ಟಿ ಇರಾಡಿಕೇಶನ್ ಪ್ರೋಗ್ರಾಮ್. ಇದರ ಅಡಿಯಲ್ಲಿ ಸಂಪೂರ್ಣವಾಗಿ ಬಡತನ ಮುಕ್ತ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನಿಷಿಯೇಟಿವ್ ಲಾಂಚ್ಡ್ ಬೈ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್ LDF ಗವರ್ಮೆಂಟ್ ಐಡೆಂಟಿಫೈಡ್ ಅಂಡ್ ಸಪೋರ್ಟೆಡ್ ಎಕ್ಸ್ಟ್ರೀಮ್ಲಿ ಪುವರ್ ಫ್ಯಾಮಿಲೀಸ್ ಥ್ರೂ ಟಾರ್ಗೆಟೆಡ್ ವೆಲ್ಫೇರ್ ಸ್ಕೀಮ್ಸ್, ಲೈವ್ಲಿಹುಡ್ ಜನರೇಷನ್ ಅಂಡ್ ಸೋಷಿಯಲ್ ಪ್ರೊಟೆಕ್ಷನ್ ಮೆಜರ್ಸ್. ಮುಖ್ಯವಾಗಿ ಇದನ್ನ LDF ಪ್ರಾರಂಭಿಸಿದ್ದು ಮುಖ್ಯವಾಗಿ ಅವರಿಗೆ ಲೈವ್ಲಿಹುಡ್ ಜನರೇಷನ್, ಜೀವನೋಪಾಯ ಬೇಕಲ್ವಾ, ಅದು ಹೆಚ್ಚಾಗಿ ಉದ್ಯೋಗ ಅವಕಾಶಗಳಿರಬಹುದು, ಮೂಲ ಸೌಕರ್ಯಗಳಿರಬಹುದು, ಎಲ್ಲವನ್ನ ಕೊಡುವುದು, ವೆಲ್ಫೇರ್ ಸ್ಕೀಮ್ಗಳನ್ನ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಡಿಕ್ಲರೇಷನ್ ಫಾಲೋಡ್ ಐ 4-year ವೆರಿಫಿಕೇಶನ್ ಪ್ರೊಸೆಸ್ ಇನ್ವಾಲ್ವಿಂಗ್ ಲೋಕಲ್ ಬಾಡೀಸ್ ಅಂಡ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಸ್ ಟು ಎನ್ಶೋರ್
ಅಕ್ಯುರೇಟ್ ಐಡೆಂಟಿಫಿಕೇಶನ್ ಅಂಡ್ ರಿಹ್ಯಾಬಿಲಿಟೇಷನ್ ಆಫ್ ದಿ ಪೂರೆಸ್ಟ್ ಹೌಸ್ ಹೋಲ್ಡ್ಸ್. ಇದನ್ನು ಸುಮಾರು 4 ವರ್ಷಗಳ ವೆರಿಫಿಕೇಶನ್ ಪ್ರಾಸೆಸ್ ಅನ್ನ ಇದರಲ್ಲಿ ಫಾಲೋ ಮಾಡಿದ್ದಾರೆ. ಐಡೆಂಟಿಫೈ ಮಾಡಿ ಯಾರಿಗಾದ್ರೂ ಇನ್ನೂ ಪೂವರ್ ಇದ್ದರೆ ಅವರಿಗೆ ರಿಹ್ಯಾಬಿಲಿಟೇಷನ್ ಪ್ರೊಸೆಸ್ಗಳನ್ನ ಸಹ ಕೈಗೊಂಡಿದ್ದಾರೆ. ಇನ್ನು ಪಾಲಿಸಿ ಸಿಗ್ನಿಫಿಕೆನ್ಸ್ ನೋಡೋದಾದ್ರೆ SDG ಗೋಲ್ ಇದೆ ನಮ್ದು, ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್. ಅದರಲ್ಲಿ ಮೊದಲನೇದು ನೋ ಪವರ್ಟಿ ಅಥವಾ ಎಂಡ್ ಪವರ್ಟಿ, ಬಡತನ ನಿರ್ಮೂಲನೆ ಅದರಲ್ಲಿ ಮುಖ್ಯವಾದಂತಹ ಗೋಲ್. ಶೋ ಕೇಸಸ್ ಕೇರಳಾಸ್ ಮಾಡೆಲ್ ಆಫ್ ಇನ್ಕ್ಲೂಸಿವ್ ಗವರ್ನೆನ್ಸ್ ಅಂಡ್ ಲೋಕಲೈಸ್ಡ್ ಪವರ್ಟಿ ಎಲಿವಿಯೇಷನ್. ಅಂದ್ರೆ ಕೇರಳದ ಒಂದು ಮಾಡೆಲ್ ಇದೆ ನೋಡಿ, ಇನ್ಕ್ಲೂಸಿವ್ ಗವರ್ನೆನ್ಸ್, ಕೇರಳ ಮಾಡೆಲ್ ಅಂತ ಬೇರೆ ಬೇರೆ ಕಡೆ ಬರ್ತಾ ಇರುತ್ತೆ. ಎಲ್ಲರನ್ನ ಒಳಗೊಂಡಂತಹ ಸಮಗ್ರವಾದಂತಹ ಒಂದು ಆಡಳಿತ, ಮತ್ತೆ ಪವರ್ಟಿ ಎಲಿವಿಯೇಷನ್, ಇದರಲ್ಲಿ ಕೇರಳ ಮುಂದಿದೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಹ್ಯೂಮನ್ ಇಂಪ್ಯಾಕ್ಟ್ ಆನ್ ಮೌಂಟ್ ಕಿಲಿಮಂಜಾರೋಸ್ ಬಯೋಡೈವರ್ಸಿಟಿ. ಪ್ರಕೃತಿ ವಿಕೋಪ ಅಥವಾ ಹವಾಮಾನ ಬದಲಾವಣೆ ಅದಕ್ಕಿಂತ ಜಾಸ್ತಿ ಮನುಷ್ಯರಿಂದಾಗಿನೇ ಭೂಮಿಗೆ ನಷ್ಟ ಆಗ್ತಾ ಇರೋದು, ಭೂಮಿಗೆ ತೊಂದರೆ ಆಗ್ತಾ ಇರೋದು. ಸೆಂಚುರಿ ಲಾಂಗ್ ಸ್ಟಡಿ ಆನ್ ಮೌಂಟ್ ಕಿಲಿಮಂಜಾರೋ. ಮೌಂಟ್ ಕಿಲಿಮಂಜಾರೋ ಎಲ್ಲಿ ಬರೋದು? ತಾಂಜಾನಿಯಾದಲ್ಲಿ. ಬಹಳ ಇಂಪಾರ್ಟೆಂಟ್, ನೋಡಿಟ್ಕೊಳ್ಳಿ, ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ರಿವೀಲ್ಡ್ ದಟ್ ಹ್ಯೂಮನ್ ಆಕ್ಟಿವಿಟಿ, ನಾಟ್ ಕ್ಲೈಮೇಟ್ ಚೇಂಜ್, ಇಸ್ ದಿ ಪ್ರೈಮರಿ ಡ್ರೈವರ್ ಆಫ್ ಬಯೋಡೈವರ್ಸಿಟಿ ಲಾಸ್ ಇನ್ ದ ರೀಜನ್. ಮನುಷ್ಯನ ಚಟುವಟಿಕೆಗಳಿಂದಾಗಿ ಈ ಕಿಲಿಮಂಜಾರೋ ಪ್ರದೇಶದಲ್ಲಿ ಜೀವ ವೈವಿಧ್ಯತೆ ನಷ್ಟ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಇಂದಲ್ಲ. ಎಕ್ಸ್ಟೆಂಟ್ ಆಫ್ ಡ್ಯಾಮೇಜ್ ನೋಡೋದಾದ್ರೆ ಎಕ್ಸ್ಪ್ಯಾನ್ಷನ್ ಆಫ್ ಅಗ್ರಿಕಲ್ಚರ್ ಅಂಡ್ ಸೆಟಲ್ಮೆಂಟ್ಸ್, ಅಲ್ಲಿ ಹೋಗಿ ವಾಸಿಸೋದು, ಕೃಷಿ ನಡೆಸೋದು ಆನ್ ದಿ ಮೌಂಟೇನ್ಸ್ ಲೋವರ್ ಸ್ಲೋಪ್ಸ್ ಹ್ಯಾಸ್ ಕಾಸ್ಡ್ 75% ಆಫ್ ಲಾಸ್ ಆಫ್ ನೇಟಿವ್ ಪ್ಲಾಂಟ್ ಸ್ಪೀಶೀಸ್. ಅಲ್ಲಿ ಹೋಗಿ ನೆಲೆಸಿರೋದ್ರಿಂದ, ಕೃಷಿ ಮಾಡಿರೋದ್ರಿಂದ ಅಲ್ಲಿರುವಂತಹ 75 ಸ್ಥಳೀಯ ಅಂದ್ರೆ ಗಿಡ ಇರಬಹುದು, ಪ್ಲಾಂಟ್ ಸ್ಪೀಶೀಸ್ಗಳು ಲಾಸ್ ಆಗ್ತಾ ಇದೆ. ಯಾವಾಗಿಂದ? 1911 ಸೆಂಚುರಿ ಲಾಂಗ್ ಸ್ಟಡಿ ಇದು, ಅಂತಂದ್ರೆ ಶತಮಾನದಷ್ಟು ಅಷ್ಟು ವರ್ಷಗಳ ಕಾಲ ನಡೆದಂತಹ ಒಂದು ಅಧ್ಯಯನ. ಆಸ್ ನ್ಯಾಚುರಲ್ ಸವನ್ನಾಸ್ ವರ್ ಕನ್ವರ್ಟೆಡ್ ಇಂಟು ಫಾರ್ಮ್ಲ್ಯಾಂಡ್ ಅಂಡ್ ಅರ್ಬನ್ ಏರಿಯಾಸ್. ನ್ಯಾಚುರಲ್ ಸವನ್ನಾ ಮೊದಲಿತ್ತು, ಅದೀಗ ಫಾರ್ಮ್ಲ್ಯಾಂಡ್, ಅರ್ಬನ್ ಏರಿಯಾ ಕನ್ವರ್ಟ್ ಆಗ್ಬಿಟ್ಟಿದೆ. ಇಕಲಾಜಿಕಲ್ ಇಂಪ್ಯಾಕ್ಟ್ ನೋಡೋದಾದ್ರೆ habitat alteration has severely disrupted local ecosystems, reduced biodiversity resilience against climate stressors. ಈ ತರ ಹ್ಯಾಬಿಟ್ಯಾಟ್ ಅಲ್ಟ್ರೇಷನ್ ಆಗೋದು ಅಂದ್ರೆ ಆವಾಸ ಸ್ಥಾನ ಬದಲಾವಣೆ ಆಗೋದು ಇರುತ್ತಲ್ವಾ, ಅದರಿಂದಾಗಿ ಲೋಕಲ್ ಎಕೋಸಿಸ್ಟಮ್ ಅಲ್ಲಿನ ಸ್ಥಳೀಯವಾದಂತಹ ಒಂದು ಪರಿಸರ ವ್ಯವಸ್ಥೆ ಅದಕ್ಕೆ ಅಡ್ಡಿ ಆಗ್ತಾ ಇದೆ, ಬಯೋಡೈವರ್ಸಿಟಿ ಕಡಿಮೆ ಆಗ್ತಾ ಇದೆ. ಕ್ಲೈಮೇಟ್ ಸ್ಟ್ರೆಸರ್ಸ್ ಇರ್ತಾರೆ, ಸ್ಥಿತಿಸ್ಥಾಪಕತ್ವ ಅಥವಾ ಉಳಿದಿರುವಂತಹ ಹವಾಮಾನಗಳ ಒತ್ತಡಗಳ ವಿರುದ್ಧ ಹೋರಾಡುವಂತಹ ಬಯೋಡೈವರ್ಸಿಟಿ ರೆಸಿಲಿಯನ್ಸ್ ಅದು ಸಹ ಕಡಿಮೆ ಆಗ್ತಾ ಇದೆ. ಅವ್ರು ಏನ್ ಹೇಳಿದಾರೆ ರಿಸರ್ಚ್ ಮಾಡೋರೀಗ? ರಿಸರ್ಚರ್ಸ್ ರೆಕಮೆಂಡೆಡ್ ಕ್ರಿಯೇಟಿಂಗ್ ಪ್ರೊಟೆಕ್ಟ್ ರಿಸರ್ವ್ಸ್. ಎಲ್ಲ ಕಡೆ ಹೇಳ್ತಾರೆ ಪ್ರೊಟೆಕ್ಟೆಡ್ ರಿಸರ್ವ್ಗಳನ್ನ ಅಥವಾ ಮಲ್ಟಿ ಲೇಯರ್ಡ್ ಅಗ್ರೋ ಫಾರೆಸ್ಟ್ರಿ ಸಿಸ್ಟಮ್ಗಳನ್ನ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದ್ರ ಮೂಲಕ ಉಳಿದಿರೋದಾದ್ರೂ ಉಳಿಸ್ಕೊಳ್ಳಿ, ಕನ್ಸರ್ವ್ ರಿಮೈನಿಂಗ್ ಎಕೋಸಿಸ್ಟಮ್ಸ್ ಅಂಡ್ ರಿಸ್ಟೋರ್ ಇಕಲಾಜಿಕಲ್ ಬ್ಯಾಲೆನ್ಸ್. ಇನ್ನೇನು ಉಳಿತಿದೆಯೋ ಅದನ್ನಾದ್ರೂ ಸರಿಯಾಗಿ ಮುಂದುವರ್ಸ್ಕೊಂಡು ಹೋಗೋಣ, ಎಕೋಲಾಜಿಕಲ್ ಬ್ಯಾಲೆನ್ಸ್ ಇರಲಿ, ಅದಕ್ಕೋಸ್ಕರ ಪ್ರೊಟೆಕ್ಟೆಡ್ ರಿಸರ್ವ್ಗಳನ್ನ ಅಲ್ಲಿ ಸ್ಥಾಪನೆ ಮಾಡಿ, ಕ್ರಿಯೇಟ್ ಮಾಡಿ, ಮಲ್ಟಿ ಲೇಯರ್ಡ್ ಅಗ್ರೋ ಫಾರೆಸ್ಟ್ರಿ ಸಿಸ್ಟಮ್ಗಳನ್ನ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ರಿಸರ್ಚರ್ಸ್ ಹೇಳಿದ್ದಾರೆ. ಇನ್ನು ಬ್ರೈನ್ ರಿದಮ್ ಪ್ರೊಸೆಸಿಂಗ್ ಇನ್ ಪ್ರೀಟರ್ಮ್ ಇನ್ಫ್ಯಾಂಟ್ಸ್. ಒಂದು ಹೈ ಸೈನ್ಸ್ ಸ್ಟಡಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಈಗ ಇನ್ಫ್ಯಾಂಟ್ಸ್, ಶಿಶುಗಳು, ಅದು ಅಂದ್ರೆ ಇನ್ನೂ ಪ್ರಿಮೆಚೂರ್ ಆಗಿರೋ ಸ್ಟಡಿ ಪಬ್ಲಿಷ್ಡ್ ಇನ್ iScience ಫೌಂಡ್ ದಟ್ premature infants brains respond to rhythmic sounds. rhythmic soundಗೆ ರೆಸ್ಪಾಂಡ್ ಆಗೋದು, activating both auditory and motor regions, indicating that rhythmic processing begins before birth. ಈ ತರ ರಿದಮಿಕ್ ಪ್ರೊಸೆಸ್ಗಳು ಹುಟ್ಟೋಕ್ಕಿಂತ ಮೊದಲನೇ ಸ್ಟಾರ್ಟ್ ಆಗಿರುತ್ತೆ ಅಂತ ಒಂದು ಸ್ಟಡಿ ಹೇಳ್ತಾ ಇದೆ. ರಿಸರ್ಚರ್ಸ್ ಯೂಸ್ಡ್ ಫಂಕ್ಷನಲ್ ನಿಯರ್ ಇನ್ಫ್ರಾರೆಡ್ ಸ್ಪೆಕ್ಟ್ರೋಸ್ಕೋಪಿ, ಅಂದ್ರೆ ಸ್ವಲ್ಪ ಕಾಂಪ್ಲೆಕ್ಸ್ ಟರ್ಮ್ ಅಂತ ನಿಮ್ಗೆ ಅನಿಸಬಹುದು. ಫಂಕ್ಷನಲ್ ನಿಯರ್ ಇನ್ಫ್ರಾರೆಡ್ ಸ್ಪೆಕ್ಟ್ರೋಸ್ಕೋಪಿ FNIRS ಆನ್ ಪ್ರೀಟರ್ಮ್ ಇನ್ಫ್ಯಾಂಟ್ಸ್ ಅದನ್ನ ಯೂಸ್ ಮಾಡಿದ್ದಾರೆ. ಸುಮಾರು 36 ವಾರಗಳ ಒಂದು ಗೆಸ್ಟೇಷನಲ್ ಪೀರಿಯಡ್ ಅಂತ ಏಜ್ ಅಂತ ಹೇಳ್ತೀವಲ್ವಾ, ಆ ಸಂದರ್ಭದಲ್ಲಿ ಟು ರೆಕಾರ್ಡ್ ಬ್ರೈನ್ ಆಕ್ಟಿವಿಟಿ, ಅದನ್ನ ಯೂಸ್ ಮಾಡಿ ಶಿಶುಗಳ ಬ್ರೈನ್ ಆಕ್ಟಿವಿಟಿ ಯಾವ ತರ ಇರುತ್ತೆ ಅಂತ ರೆಕಾರ್ಡ್ ಮಾಡಿಕೊಂಡು, ಯಾವಾಗ ರಿದಮಿಕ್ ಮತ್ತೆ ಇರ್ರೆಗ್ಯುಲರ್ ಸೌಂಡ್ಗಳಿಗೆ ಹೇಗೆ ಅದರ ಆಕ್ಟಿವ್ ಆಗಿರುತ್ತಾ, ರೆಸ್ಪಾಂಡ್ ಮಾಡುತ್ತಾ ಅಂತ ಅದನ್ನ ಸ್ಟಡಿ ಮಾಡಿದ್ದಾರೆ. Findings suggest that the link between sound and movement develops in late gestation. ಅಂತಂದ್ರೆ ಈಗ ಫೈಂಡಿಂಗ್ ನಲ್ಲಿ ಏನ್ ಗೊತ್ತಾಗ್ತಿದೆ ಅಂತಂದ್ರೆ, ಸೌಂಡ್ ಮತ್ತೆ ಮೂವ್ಮೆಂಟ್ ಸ್ವಲ್ಪ ಲೇಟ್ ಆಗಿ ಜೆಸ್ಟೇಷನ್ ನಲ್ಲಿ ಇದು ಲಿಂಕ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ.
ನ್ಯೂರಲ್ ಬೇಸಿಸ್ ಫಾರ್ ಲೇಟರ್ ಲ್ಯಾಂಗ್ವೇಜ್. ಈ ಒಂದು ಫೌಂಡೇಶನ್ ಇಂದಾನೆ ಮುಂದೆ ಲ್ಯಾಂಗ್ವೇಜ್ ಇಂಪ್ರೂವ್ ಆಗೋದು, ಟೈಮಿಂಗು, ಸೋಷಿಯಲ್ ಕಮ್ಯುನಿಕೇಶನ್ ಸ್ಕಿಲ್ಗಳು ಡೆವಲಪ್ ಆಗ್ತಾ ಹೋಗುತ್ತೆ. ಅರ್ಲಿ ಎಕ್ಸ್ಪೋಜರ್ ಟು ರಿದಮಿಕ್ ಸೌಂಡ್ ಸಚ್ ಆಸ್ ಮದರ್ಸ್ ಹಾರ್ಟ್ ಬೀಟ್ ಅಂಡ್ ವಾಯ್ಸ್, ಇದೆಲ್ಲ ನ್ಯೂರಲ್ ಕನೆಕ್ಟಿವಿಟಿಯನ್ನು ಸ್ಟಿಮ್ಯುಲೇಟ್ ಮಾಡಬಹುದು. ಇದರಿಂದ ಸಿನಾಪ್ಟಿಕ್ ಗ್ರೋತ್, ಕೋಆರ್ಡಿನೇಷನ್ ಮತ್ತೆ ರೆಡ್ಯೂಸಿಂಗ್ ರಿಸ್ಕ್ ಆಫ್ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್, ಸೆಲೆಬ್ರಲ್ ಪಾರ್ಸಿ ಅಂತೆಲ್ಲ ಕೆಲವೊಂದು ಡಿಸಾರ್ಡರ್ಗಳಿರುತ್ತೆ. ಅಂತಹ ಕಾಯಿಲೆಗಳನ್ನ, ರೋಗಗಳನ್ನು ತಡೆಗಟ್ಟಲಿಕ್ಕೆ ಇಂತಹ ಒಂದು ರಿದಮಿಕ್ ಸೌಂಡ್ಗಳಿಗೆ ಹೆಚ್ಚು ತೆರೆದುಕೊಳ್ಳೋದು ಒಳ್ಳೆಯದು. ಅಂದ್ರೆ ದೊಡ್ಡ ದೊಡ್ಡ ಸೌಂಡ್ಗಳಲ್ಲ, ರಿದಮಿಕ್ ಅಂದ್ರೆ ಲಯಬದ್ಧವಾದಂತಹ ಒಂದು ಶಬ್ದಗಳಿಗೆ. ಅಂತಹ ಒಂದು ಕೆಲವೊಂದು ಕಡೆ ನೀವು ಕೇಳಿರಬಹುದು ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಹೇಳ್ತಾರೆ, ಶಾಸ್ತ್ರೀಯ ಸಂಗೀತ, ಅದರಲ್ಲಿ ಒಂದು ರಿದಮ್ ಮೇಂಟೈನ್ ಆಗ್ತಾ ಇರುತ್ತೆ, ಕೂಲ್ ಮತ್ತೆ ಕಾಮ್ ಆಗಿರುತ್ತೆ. ಅಂತಹ ಒಂದು ಸಂಗೀತದಿಂದ ಸಹ ಶಿಶುಗಳ ಒಂದು ಬೆಳವಣಿಗೆ ಚೆನ್ನಾಗಾಗುತ್ತೆ ಅಂತ ನೋಡ್ಬೋದು ನೀವು. ಇನ್ನು ಪ್ಲಾಂಟ್ ಬೇಸ್ಡ್ ಡಯಟ್ಸ್ ಅಂಡ್ ಡಿಸೀಸ್ ಪ್ರಿವೆನ್ಷನ್, ಲ್ಯಾನ್ಸನ್ ಸ್ಟಡಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಪ್ಲಾಂಟ್ ಬೇಸ್ಡ್ ಡಯಟ್ಸ್, ಸಸ್ಯ ಆಹಾರ, ಸಿಗ್ನಿಫಿಕೆಂಟ್ಲಿ ರೆಡ್ಯೂಸ್ ದಿ ರಿಸ್ಕ್ ಆಫ್ ಮಲ್ಟಿ ಮಾರ್ಬಿಡಿಟಿ, ಬೇರೆ ಬೇರೆ ರೋಗ ಬರೋದು, ತುಂಬಾ ಅಸ್ವಸ್ಥತೆ ಇರೋದು ಅಂತಂದ್ರೆ ಕೋ ಎಕ್ಸಿಸ್ಟೆನ್ಸ್ ಆಫ್ 2 or more ಕ್ರೋನಿಕ್ ಡಿಸೀಸಸ್, ಕ್ಯಾನ್ಸರ್ ಇರುತ್ತೆ ಕೆಲವರಿಗೆ, ಟೈಪ್ 2 ಡಯಾಬಿಟಿಸ್ ಇರುತ್ತೆ, ಅದ್ರ ಜೊತೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸಾರ್ಡರ್ಗಳಿರುತ್ತೆ. ಇಂತಹ ತುಂಬಾ ಕಾಯಿಲೆಗಳು, ಬಹು ಅಸ್ವಸ್ಥತೆ ಅಂತ ಹೇಳ್ಬಹುದು. ಅದನ್ನ ಕಡಿಮೆ ಮಾಡಲಿಕ್ಕೆ ಪ್ಲಾಂಟ್ ಬೇಸ್ಡ್ ಡಯಟ್, ಸಸ್ಯ ಆಹಾರ ಹೆಲ್ಪ್ ಮಾಡುತ್ತೆ. ರಿಸರ್ಚರ್ಸ್ ಅಬ್ಸರ್ವ್ ದಟ್ ಪ್ಲಾಂಟ್ ಬೇಸ್ಡ್ ಡಯಟ್ಸ್ ಇಂಪ್ರೂವ್ ಇನ್ಸುಲಿನ್ ಸೆನ್ಸಿಟಿವಿಟಿ, ಅಂದ್ರೆ ಆ ಒಂದು ಇನ್ಸುಲಿನ್ ಅನ್ನ ನಾವು ಕರೆಕ್ಟ್ ಆಗಿ ತೆಗೆದುಕೊಳ್ತಾ ಇರಬೇಕಾದ್ರೆ ಅದು ಸೆನ್ಸಿಟಿವ್, ನಮ್ಮ ದೇಹದಲ್ಲಿ ಇನ್ಸುಲಿನ್ ಇರುತ್ತೆ, ಆದ್ರೆ ಈಗ ಹೈ ಡಯಾಬಿಟಿಸ್ ಬಂದವರಿಗೆ ಎಕ್ಸ್ಟ್ರಾ ತೆಗೆದುಕೊಳ್ಬೇಕಾಗತ್ತೆ. ಆ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ ಪ್ಲಾಂಟ್ ಬೇಸ್ಡ್ ಡಯಟ್ ಇಂದ. ಲೋವರ್ ಅಡಿಪಾಸಿಟಿ ಅಂದ್ರೆ ಬಾಡಿ ಫ್ಯಾಟ್ ಕಡಿಮೆ ಆಗುತ್ತೆ, ಮೆಟಬಾಲಿಕ್ ರಿಸ್ಕ್ ರೆಡ್ಯೂಸ್ ಆಗುತ್ತೆ. ಕಂಪೇರ್ ಟು ಡಯಟ್ಸ್ ಹೈ ಇನ್ ಅನಿಮಲ್ ಪ್ರಾಡಕ್ಟ್ಸ್, ಮೀಟು, ಫಿಶ್, ಎಗ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದಕ್ಕಿಂತ ನಾವು ಪ್ಲಾಂಟ್ ಬೇಸ್ಡ್ ಡಯಟ್ ಕಂಪೇರ್ ಮಾಡಿದ್ರೆ ಮೆಟಬಾಲಿಕ್ ರಿಸ್ಕ್ ಫ್ಯಾಕ್ಟರ್ ಕಡಿಮೆ. ಇನ್ನು ಎನ್ವೈರನ್ಮೆಂಟಲ್ ಅಂಡ್ ಪಬ್ಲಿಕ್ ಹೆಲ್ತ್ ಬೆನಿಫಿಟ್ ನೋಡೋದಾದ್ರೆ, ವೆಜಿಟೇರಿಯನ್ ಮತ್ತೆ ವೇಗನ್. ವೇಗನ್ ಅಂತಂದ್ರೆ ಏನು? ಕಂಪ್ಲೀಟ್ ಆಗಿ ವೆಜಿಟೇರಿಯನ್. ವೆಜಿಟೇರಿಯನ್ ಅಂತ ಕೆಲವರು ಸಸ್ಯಾಹಾರದ ಜೊತೆ ಮೊಟ್ಟೆ ಒಂದು ಅದ್ರ ಜೊತೆ ಹಾಲನ್ನ ಸಹ ಕೆಲವರು ವೆಜಿಟೇರಿಯನ್ ಅಂತಾನೆ ಹೇಳೋರು ಇರ್ತಾರೆ, ಅದು ಪ್ರಾಣಿ ಮೂಲನೇ. ಆದ್ರೆ ವೀಗನ್ ಅಲ್ಲಿ ಏನ್ ಮಾಡ್ತಾರೆ, ಅವರು ಕಂಪ್ಲೀಟ್ ಸಸ್ಯದಿಂದ ಮಾತ್ರ, ಹಾಲನ್ನ ಸಹ ಸೇವಿಸೋದಿಲ್ಲ. ವೀಗನ್ ಡಯಟ್ಸ್ ಆಲ್ಸೋ ಹ್ಯಾವ್ ಲೋವರ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್. ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಕಡಿಮೆ ಆಗುತ್ತೆ, ಮೇಕಿಂಗ್ ದಮ್ ಬೋತ್ ಹೆಲ್ದಿಯರ್ ಅಂಡ್ ಎನ್ವೈರನ್ಮೆಂಟಲಿ ಸಸ್ಟೈನಬಲ್. ಅದೇ ಸಂದರ್ಭದಲ್ಲಿ ಅವರು ಹೆಲ್ದಿ ಆಗಿರಬಹುದು, ಎನ್ವೈರನ್ಮೆಂಟಲಿ ಸಸ್ಟೈನಬಲ್ ಆಗಿರಬಹುದು. ನಮ್ಮ ದೇಶದ ಡೇಟಾ ನೋಡೋದಾದ್ರೆ ಅಬೌಟ್ 35% ಆಫ್ ಇಂಡಿಯನ್ಸ್ ಆರ್ ವೆಜಿಟೇರಿಯನ್ಸ್, 35% ವೆಜಿಟೇರಿಯನ್ಸ್, 10% ವೀಗನ್ಸ್, ಕಂಪ್ಲೀಟ್ ಸಸ್ಯಾಹಾರ. ಹವೆವರ್ 16.4% ಆಫ್ ಅರ್ಬನ್, 8% ಆಫ್ ರೂರಲ್ ಇಂಡಿಯನ್ಸ್ ಆರ್ ಡಯಾಬಿಟಿಕ್. ಅರ್ಬನ್ ನಲ್ಲಿ 16%, ರೂರಲ್ ಅಲ್ಲಿ 8% ಜನ ಡಯಾಬಿಟಿಕ್. ಮೆಟಬಾಲಿಕ್ ಡಿಸಾರ್ಡರ್ಗಳು ರೈಸ್ ಆಗ್ತಾ ಇದೆ, ಟೊಬ್ಯಾಕೊ ಯೂಸ್ ಜಾಸ್ತಿ ಆಗ್ತಾ ಇದೆ, ಡಯಟ್ಸ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಹಾಗಾಗಿ ಹೈಲೈಟಿಂಗ್ ದಿ ನೀಡ್ ಫಾರ್ ಸ್ಟ್ರಾಂಗರ್ ಪಬ್ಲಿಕ್ ಹೆಲ್ತ್ ಅಂಡ್ ನ್ಯೂಟ್ರಿಷನ್ ಪಾಲಿಸಿ, ಇದಕ್ಕೋಸ್ಕರ ಸರ್ಕಾರ ಸ್ಟ್ರಾಂಗರ್ ಆಗಿರುವಂತಹ, ಇನ್ನಷ್ಟು ಉತ್ತಮವಾದಂತಹ ನೀತಿಗಳನ್ನ ರೂಪಿಸಬೇಕು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಒಂದು ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಆರ್ಟಿಕಲ್ ಅಲ್ಲಿ UN ಗೆ ಸಂಬಂಧಪಟ್ಟ ಹಾಗೆ ಏನ್ ಪ್ರಾಬ್ಲಮ್ ಇದೆ, ಯುನೈಟೆಡ್ ನೇಷನ್ಸ್ ಅಲ್ವಾ, ವಿಶ್ವಸಂಸ್ಥೆ, ಕೇಸ್ ಫಾರ್ ಬೋರ್ಡ್ ಆಫ್ ಪೀಸ್ ಅಂಡ್ ಸಸ್ಟೈನಬಲ್ ಸೆಕ್ಯೂರಿಟಿ. ಇದನ್ನ ಬರೆದವರು ನಿರುಪಮಾ ರಾವ್ ಅಂತ, ಅವರು ಫಾರ್ಮರ್ ಫಾರಿನ್ ಸೆಕ್ರೆಟರಿ ಆಫ್ ಇಂಡಿಯಾ. ಏನು ಬ್ಯಾಕ್ ಗ್ರೌಂಡ್ ನೋಡಿ, UN ವಾಸ್ ಕ್ರಿಯೇಟೆಡ್ ಟು ಮೇಂಟೈನ್ ಇಂಟರ್ನ್ಯಾಷನಲ್ ಪೀಸ್. ವರ್ಲ್ಡ್ ವಾರ್ 2 ಆದ್ಮೇಲೆ ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆಗೋಸ್ಕರ UN ಅನ್ನ ಕ್ರಿಯೇಟ್ ಮಾಡಿದ್ರು. ಬಟ್ ಇಟ್ ಸೆಕ್ಯೂರಿಟಿ ಕೌನ್ಸಿಲ್ ಡಾಮಿನೇಟೆಡ್ ಬೈ 5 ಪರ್ಮನೆಂಟ್ ಮೆಂಬರ್ಸ್, ಇಲ್ಲಿ P5 ಅಂತಿದ್ದಾರೆ, 5 ಪರ್ಮನೆಂಟ್ ಮೆಂಬರ್ಸ್ ಗಳಿದ್ದಾರೆ. ನಾವು ಸ್ಟ್ರಗಲ್ ಟು ಪ್ರಿವೆಂಟ್ ವಾರ್ಸ್ ಆರ್ ಸಸ್ಟೈನ್ ಪೀಸ್. ಆ 5 ಮೆಂಬರ್ಗಳು ಈಗ ವಾರ್ಗಳನ್ನ ಪ್ರಿವೆಂಟ್ ಮಾಡೋದಕ್ಕೆ, ಪೀಸ್ ಸಸ್ಟೈನ್ ಮಾಡೋದಕ್ಕೆ, ಶಾಂತಿ ಸ್ಥಾಪನೆಗೆ ಅಂತಂದ್ರೆ ಮುಂದಾಗ್ತಾನೆ ಇಲ್ಲ, ಕೆಲವರು ಕಷ್ಟಪಡ್ತಾ ಇದ್ದಾರೆ. ಪೀಸ್ ಕೀಪಿಂಗ್ ಮಿಷನ್ ಸಕ್ಸೀಡ್ ಇನ್ ಟೆಂಪರರಿ ಸೀಸ್ ಫೈರ್ಸ್ ಬಟ್ ಫೇಲ್ ಟು ಬಿಲ್ಡ್ ಪೊಲಿಟಿಕಲ್ ಸೊಲ್ಯೂಷನ್. ಟೆಂಪರರಿ ಸೀಸ್ ಫೈರ್, ತಾತ್ಕಾಲಿಕವಾಗಿ ಕದನ ವಿರಾಮ ಘೋಷಣೆ ಆಗುತ್ತೆ, ಮತ್ತೆ ಸ್ವಲ್ಪ ದಿನದ ನಂತರ ಯುದ್ಧ ಪ್ರಾರಂಭ ಆಗುತ್ತೆ. ಯಾವುದೇ ಪೊಲಿಟಿಕಲ್ ಸೊಲ್ಯೂಷನ್ಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಹೆನ್ಸ್ ದ ವರ್ಲ್ಡ್ ನೀಡ್ಸ್ ಸ್ಟ್ರಕ್ಚರಲ್ ರಿಫಾರ್ಮ್, ನಾಟ್ ಜಸ್ಟ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್. ಏನೋ ಘಟನೆ ಆಯ್ತು, ಆದ್ಮೇಲೆ ಅದನ್ನ ಮ್ಯಾನೇಜ್ ಮಾಡೋದು ಅಷ್ಟಾದ್ರೆ ಸಾಕಾಗೋದಿಲ್ಲ.
ಸ್ಟ್ರಕ್ಚರಲಿ ರಿಫಾರ್ಮ್ ಆಗಬೇಕು. ಏನು ಪ್ರಾಬ್ಲಮ್ ಇದೆ ಅಂತಂದ್ರೆ ಈಗ ಯು ಎನ್ ಅಲ್ಲಿ ಇನ್ಸ್ಟಿಟ್ಯೂಷನಲ್ ಸ್ಟಾಗ್ನೇಷನ್. ಯು ಎನ್ ಎಸ್ ಸಿ ಅನ್ನೋದು ಸೆಕ್ಯೂರಿಟಿ ಕೌನ್ಸಿಲ್ ರಿಜಿಡ್ ಆಗಿಬಿಟ್ಟಿದೆ. ಏನು ಬದಲಾವಣೆನೇ ಇಲ್ಲ ಅದರಲ್ಲಿ. ಪವರ್ ಪಾಲಿಟಿಕ್ಸ್ ಜಾಸ್ತಿ ಆಗಿದೆ. ಮತ್ತೆ ಪ್ರೊಯಾಕ್ಟಿವ್ ಆಗಿ ಆಕ್ಟ್ ಮಾಡೋದಿಲ್ಲ. ಪ್ರೊಯಾಕ್ಟಿವ್ ಅಂತಂದ್ರೆ ಮೊದಲೇ ಏನಾಗುತ್ತೆ ಅದನ್ನ ಊಹಿಸಿ ತಿಳ್ಕೊಂಡು ಅದ್ರ ಬಗ್ಗೆ ಮೊದಲೇ ಮುನ್ನೆಚ್ಚರಿಕೆ ತೆಗೆದುಕೊಳ್ಳೋದು. ಪೀಸ್ ಕೀಪಿಂಗ್ ಇಸ್ ನಾಟ್ ಈಕ್ವಲ್ ಟು ಪೀಸ್ ಮೇಕಿಂಗ್ ಅಲ್ವಾ. ಪೀಸ್ ಕೀಪಿಂಗ್ ಬೇರೆ, ಪೀಸ್ ಮೇಕಿಂಗ್ ಬೇರೆ. ಯು ಎನ್ ಅಲ್ಲಿ ಪೀಸ್ ಕೀಪಿಂಗ್ ಫೋರ್ಸಸ್ಗಳಿದೆ, ಶಾಂತಿಯನ್ನ ಕಾಪಾಡುವಂತ ಫೋರ್ಸ್ಗಳು. ಶಾಂತಿ ಕಾಪಾಡೋದು ಬೇರೆ, ಶಾಂತಿ ಸ್ಥಾಪನೆ ಬೇರೆ. ನೋಡಿ, ಯು ಎನ್ ಡಿಪ್ಲಾಯ್ಸ್ ಟ್ರೂಪ್ಸ್ ಬಟ್ ಡಸಂಟ್ ಸಸ್ಟೈನ್ ಪೊಲಿಟಿಕಲ್ ಡೈಲಾಗ್. ಏನಾದ್ರೂ ಆದಾಗ ಕೆಲವೊಂದು ಟ್ರೂಪ್ಸ್ಗಳು ಸೈನ್ಯನ ಕಳಿಸುತ್ತೆ, ಆದ್ರೆ ಅದು ಪೊಲಿಟಿಕಲ್ ಡೈಲಾಗ್ ತರ ಸಸ್ಟೈನ್ ಆಗೋದಿಲ್ಲ. ಮೊಮೆಂಟಮ್ ಲಾಸ್ ಆಗ್ಬಿಟ್ಟಿದೆ. ಸ್ವಲ್ಪ ಆಫ್ಟರ್ ಶಾರ್ಟ್ ಟರ್ಮ್ ಪೀಸ್ ಲಾಂಗ್ ಟರ್ಮ್ ಎಂಗೇಜ್ಮೆಂಟ್ ಫೇಟ್ಸ್. ಸ್ವಲ್ಪ ದಿನ ಪೀಸ್ ಇರುತ್ತೆ, ಲಾಂಗ್ ಟರ್ಮ್ ಎಂಗೇಜ್ಮೆಂಟ್ ಇರೋದಿಲ್ಲ. ಪೊಲಿಟಿಕಲ್ ಸ್ಟ್ರಾಟಜಿನೇ ಇಲ್ಲ ಕರೆಕ್ಟ್ ಆಗಿರೋದು. ನೋ ಸ್ಟ್ರಕ್ಚರ್ಡ್ ಪ್ಲಾನ್ ಫಾರ್ ಪೋಸ್ಟ್ ಕಾನ್ಫ್ಲಿಕ್ಟ್ ರಿಕನ್ಸ್ಟ್ರಕ್ಷನ್ ಫಾರ್ ಇನ್ಕ್ಲೂಷನ್ ಆಫ್ ಲೋಕಲ್ ವಾಯ್ಸಸ್. ಲೋಕಲ್ ವಾಯ್ಸ್ಗಳಿಗೆ ಯಾವುದೇ ಮಹತ್ವ ಕೊಡ್ತಾ ಇಲ್ಲ. ಪೋಸ್ಟ್ ಕಾನ್ಫ್ಲಿಕ್ಟ್ ಆದ್ಮೇಲೆ ರೀಕನ್ಸ್ಟ್ರಕ್ಷನ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಯಾವುದೇ ಸ್ಟ್ರಕ್ಚರ್ ಆಗಿರೋ ಪ್ಲಾನ್ ಇಲ್ಲ. ಹಾಗಾಗಿ ಆಥರ್ ಏನ್ ಹೇಳ್ತಾ ಇದ್ದಾರೆ, ಯು ಎನ್ ಫಾರ್ಗೆಟ್ಸ್, ಇಟ್ ರಿಯಾಕ್ಟ್ಸ್ ಬಟ್ ಡಸಂಟ್ ರಿಮೆಂಬರ್ ಆರ್ ಫಾಲೋ ಥ್ರೂ. ಅಂದ್ರೆ ಏನೋ ಆದಾಗ ನಿಮ್ಮ ಹತ್ರ ಯಾರೋ ಒಂದು ಕ್ವಶನ್ ಕೇಳಿರ್ತಾರೆ, ಕಷ್ಟ ಬಂದಿದೆ ಏನು ಸಹಾಯ ಮಾಡ್ಲಿಕ್ಕೆ ಆಗತ್ತಾ ಅಂತ. ಅವಾಗ ಹೌದು ಮಾಡ್ತೇನೆ ಅಂತ ಸ್ವಲ್ಪ ದಿನ ಹೇಳಿರ್ತೀರಿ, ಹೌದು ಅವಾಗ ರಿಪ್ಲೈ ಮಾಡ್ತೀರಿ ಅಷ್ಟೇ. ಆದ್ರೆ ಮತ್ತೆ ಮುಂದೆ ಏನಾಯ್ತು ಅಂತ ನೀವು ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ಆದ್ರೆ ಯು ಎನ್ ಗೆ ಇಲ್ಲಿ ಜವಾಬ್ದಾರಿ ಅದು ಅಲ್ವಾ. ನಮ್ಮ ಹತ್ರ ಯಾರೋ ಬಂದು ಕೇಳಿದ್ರೆ ನಾವು ಸ್ವಲ್ಪ ದಿನ ಮರ್ತು ಬಿಡ್ಬಹುದು. ಆದ್ರೆ ಯು ಎನ್ ಸ್ಥಾಪನೆ ಆಗಿರೋದೇ ಈ ಒಂದು ಜವಾಬ್ದಾರಿನ ಇಟ್ಕೊಂಡು. ರಿಯಾಕ್ಟ್ ಮಾಡ್ತಾ ಇದೆ, ಆದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇಲ್ಲ. ಪ್ರಪೋಸಲ್ ಬೋರ್ಡ್ ಆಫ್ ಪೀಸ್ ಅಂಡ್ ಸಸ್ಟೈನಬಲ್ ಸೆಕ್ಯೂರಿಟಿ, BPSS ಅಂತ ಒಂದು ಹೊಸ ಪ್ರಪೋಸಲ್ ಇಟ್ಟಿದ್ದಾರೆ ಇಲ್ಲಿ ಆಥರು. ಏನಿದ್ರ ಪರ್ಪಸ್ ಅಂತಂದ್ರೆ, ಯು ಎನ್ ಅ ಪರ್ಮನೆಂಟ್ ಸ್ಟ್ರಾಟಜಿಕ್ ಪೀಸ್ ಫೋಕಸಿಂಗ್ ಆನ್ ಪ್ರಿವೆಂಟಿಂಗ್ ಕಾನ್ಫ್ಲಿಕ್ಟ್, ಸಸ್ಟೈನಿಂಗ್ ಪೀಸ್ ಅಂಡ್ ಪೊಲಿಟಿಕಲ್ ಅಕಂಪನಿಮೆಂಟ್. ಇದನ್ನ ಸ್ಟಾರ್ಟ್ ಮಾಡಿ ಕಾನ್ಫ್ಲಿಕ್ಟ್ ಪ್ರಿವೆಂಟ್ ಮಾಡೋದು, ಪೀಸ್ ಸಸ್ಟೈನ್ ಮಾಡೋದು, ಅದರಲ್ಲಿ ಫೋಕಸ್ ಮಾಡೋದು. ಅದೇನ್ ಮಾಡುತ್ತೆ ಅಂತಂದ್ರೆ, ಕಾಂಪ್ಲಿಮೆಂಟ್, ರಿಪ್ಲೇಸ್ ಮಾಡಲ್ಲ. ಯು ಎನ್ ಸೆಕ್ಯೂರಿಟಿ ಕೌನ್ಸಿಲ್ ಇದೆ, ಅದು ಇರುತ್ತೆ, ಅದಕ್ಕೆ ಸಹಕಾರವಾಗಿ ಅದಕ್ಕೆ ಒಂದು ಕಾಂಪ್ಲಿಮೆಂಟ್ ಮಾಡೋ ತರ ಇದು ಕ್ರಿಯೇಟ್ ಆಗುತ್ತೆ. ಮತ್ತೆ ಪೀಸ್ ಎಫರ್ಟ್ ಗಳಿರುತ್ತಲ್ವಾ, ಅಲ್ಲಿ ಕಂಟಿನ್ಯೂಟಿ ಮೇಂಟೈನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಡೆವಲಪ್ಮೆಂಟ್, ಗವರ್ನೆನ್ಸ್, ಡಿಪ್ಲೊಮ್ಯಾಸಿ ಇದೆಲ್ಲವನ್ನ ಇಂಟಿಗ್ರೇಟ್ ಮಾಡ್ಲಿಕ್ಕೆ ಇದು ಮುಂದಾಗುತ್ತೆ. ಕೀ ಫೀಚರ್ಸ್ ನೋಡೋದಾದ್ರೆ ಅದರದ್ದು ಕ್ಲಿಯರ್ಲಿ ಡಿಫೈನ್ಡ್ ಸ್ಪೇಸ್. ಇದು ಹೇಗೆ ವರ್ಕ್ ಆಗಬೇಕು ಅಂತಂದ್ರೆ, ಇಲ್ಲಿ ಪ್ರಪೋಸ್ ಮಾಡಿರೋ ಪ್ರಕಾರ ಉಳಿದ ಯು ಎನ್ ಬಾಡೀಸ್ಗಳಿದೆ, ಯು ಎನ್ ಏಜೆನ್ಸಿಗಳಿದೆ, ಅದ್ರ ಜೊತೆ ವರ್ಕ್ ಆಗುತ್ತೆ. ಕಾಂಪೀಟ್ ಮಾಡೋದಿಲ್ಲ ಯಾವ್ದ್ರ ಜೊತೆ, ಫೋಕಸ್ ಮಾಡೋದು ಯಾವ್ದ್ರ ಮೇಲೆ, ಸಸ್ಟೈನ್ಡ್ ಪೀಸ್ ಅಂಡ್ ಪೋಸ್ಟ್ ಕಾನ್ಫ್ಲಿಕ್ಟ್ ಎಂಗೇಜ್ಮೆಂಟ್. ಪೊಲಿಟಿಕಲ್ ಅಕಂಪನಿಮೆಂಟ್ ಅಂತಂದ್ರೆ, ಕಂಟ್ರೀಸ್ ಎಮರ್ಜಿಂಗ್ ಫ್ರಾಮ್ ಕಾನ್ಫ್ಲಿಕ್ಟ್ ಗೆಟ್ ಲಾಂಗ್ ಟರ್ಮ್ ಡಿಪ್ಲೊಮ್ಯಾಟಿಕ್, ಎಕನಾಮಿಕ್ ಅಂಡ್ ಗವರ್ನೆನ್ಸ್ ಸಪೋರ್ಟ್. ಬಹಳ ಬೇರೆ ಬೇರೆ ದೇಶಗಳಲ್ಲಿ ಕಾನ್ಫ್ಲಿಕ್ಟ್ ಆಗ್ತಾ ಇರುತ್ತೆ, ಅಂತ ಕಂಟ್ರೀಸ್ಗಳಿಗೆ ಡಿಪ್ಲೊಮ್ಯಾಟಿಕ್, ಎಕನಾಮಿಕ್ ಮತ್ತೆ ಗವರ್ನೆನ್ಸ್ ಸಪೋರ್ಟ್ ಕೊಡೋದು. ಇನ್ಕ್ಲೂಸಿವ್ ಮೆಂಬರ್ಶಿಪ್, ಅರೌಂಡ್ 20 countries ಎಲೆಕ್ಟೆಡ್ ಬೈ ಯು ಎನ್ ಜನರಲ್ ಅಸೆಂಬ್ಲಿ ಫಾರ್ ಫಿಕ್ಸ್ಡ್ ಟರ್ಮ್. 20 ದೇಶಗಳನ್ನ ಎಲೆಕ್ಟ್ ಮಾಡೋದು ಯಾವ್ದರಿಂದ, ಯು ಎನ್ ಜನರಲ್ ಅಸೆಂಬ್ಲಿ ಮೂಲಕ ಫಿಕ್ಸ್ಡ್ ಟರ್ಮ್ಗಳಿಗೆ ಎಲ್ಲಾ ರೀಜನ್ಗಳನ್ನ ಇನ್ಕ್ಲೂಡ್ ಆಗಿರೋತಿ ಅವರನ್ನ ಸೆಲೆಕ್ಟ್ ಮಾಡೋದು. ಆಫ್ರಿಕಾ, ಏಷ್ಯಾ, ಯುರೋಪ್, ಲ್ಯಾಟಿನ್ ಅಮೆರಿಕಾ ಎಲ್ಲಾ ಪ್ರದೇಶಗಳಿಂದ ಅವರನ್ನ ಸೆಲೆಕ್ಟ್ ಮಾಡೋದು. ಕೋಆರ್ಡಿನೇಷನ್ ರೋಲ್ ನೋಡೋದಾದ್ರೆ, ವರ್ಕ್ಸ್ ವಿತ್ ಯು ಎನ್ ಪೀಸ್ ಬಿಲ್ಡಿಂಗ್ ಕಮಿಷನ್. ಪೀಸ್ ಬಿಲ್ಡಿಂಗ್ ಕಮಿಷನ್ ಅದ್ರ ಜೊತೆ ವರ್ಕ್ ಮಾಡೋದು. ಸೆಕ್ರೆಟರಿ ಜನರಲ್, ರೀಜನಲ್ ಆರ್ಗನೈಸೇಷನ್ ಇರುತ್ತೆ ಅಲ್ವಾ, ಪ್ರಾದೇಶಿಕ ಸಂಸ್ಥೆಗಳು, ಅದ್ರ ಜೊತೆ ಸಹ ಕೆಲಸ ಮಾಡ್ತಾ ಇರೋದು. ಸಪೋರ್ಟ್ ಫಾರ್ ಪ್ರಿವೆಂಟಿವ್ ಸೆಕ್ಯೂರಿಟಿ ಅಲ್ವಾ, ಪ್ರಿವೆನ್ಷನ್, ಪ್ರೊಆಕ್ಟಿವ್. ಇಟ್ ಸ್ಟ್ರೆಂಥನ್ಸ್ ಐಡಿಯಾ ದಟ್ ಪೀಸ್ ಮಸ್ಟ್ ಇನ್ಕ್ಲೂಡ್ ಜಸ್ಟಿಸ್, ಡೆವಲಪ್ಮೆಂಟ್, ಇನ್ಕ್ಲೂಸಿವಿಟಿ. ಶಾಂತಿ ಸ್ಥಾಪನೆ ಅಂತಂದ್ರೆ ಕೇವಲ ಎಲ್ಲರೂ ಶಾಂತಿಯಿಂದ ಮಾತ್ರ ಇರೋದಲ್ಲ. ಶಾಂತಿ ಇದೆ ಅಂತಂದ್ರೆ ಅಲ್ಲಿ ಜಸ್ಟಿಸ್ ಇರಬೇಕು, ಡೆವಲಪ್ಮೆಂಟ್ ಆಗಬೇಕು, ಇನ್ಕ್ಲೂಸಿವಿಟಿ ಇರಬೇಕು. ಎಲ್ಲವನ್ನ ಸ್ಟ್ರೆಂಥನ್ ಮಾಡೋದು ಇದರ ಒಂದು ಐಡಿಯಾ. ಇನ್ಸ್ಟಿಟ್ಯೂಷನಲ್ ಲಾಜಿಕ್ ಅಂತಂದ್ರೆ, ಯು ಎನ್ ಜನರಲ್ ಅಸೆಂಬ್ಲಿ ಆರ್ಟಿಕಲ್ 22 ಕ್ಯಾನ್ ಕ್ರಿಯೇಟ್ ನ್ಯೂ ಸಬ್ಸಿಡರಿ ಬಾಡೀಸ್. ದಿಸ್ ಬೋರ್ಡ್ ಕ್ಯಾನ್ ಬಿ ಒನ್ ಸಚ್ ಬಾಡಿ. ಯು ಎನ್ ಜನರಲ್ ಅಸೆಂಬ್ಲಿ ಏನ್ ಮಾಡಬಹುದು, ಹೊಸ ಸಬ್ಸಿಡರಿ ಬಾಡೀಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ಈಗ ಮೇಲ್ಗಡೆ ಹೇಳಿರುವಂತ ಬೋರ್ಡ್ ಇದೆಯಲ್ವಾ, ಅದನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ. ಇಟ್ ವುಡ್ ಮೇಕ್ ದ ಯು ಎನ್ ಮೋರ್ ಅಜೈಲ್ ಬೈ ಗಿವಿಂಗ್ ಇಟ್ ಅ ಕಂಟಿನ್ಯೂಸ್ ಪೊಲಿಟಿಕಲ್ ಆರ್ಮ್ ಫಾರ್ ಮೀಡಿಯೇಷನ್, ನಾಟ್ ಜಸ್ಟ್ ರಿಯಾಕ್ಷನ್. ಅಜೈಲ್ ಅಂತಂದ್ರೆ ಯಾವ್ದಕ್ ಬೇಕಾದ್ರೂ ಬದಲಾಗೋದು, ಒಂದು ಸ್ಟೆಬಿಲಿಟಿ ಇರೋದು. ಫ್ರಜೈಲ್ ಅಂತಂದ್ರೆ ದುರ್ಬಲ ಆಗಿರೋದು, ಗೊತ್ತಿರ್ಲಿ. ಈ ಒಂದು ಏನಾಗುತ್ತೆ, ಇಟ್ ವುಡ್ ಮೇಕ್ ದ ಯು ಎನ್ ಮೋರ್ ಅಜೈಲ್. ಯು ಎನ್ ಅನ್ನ ಇನ್ನಷ್ಟು ಅಜೈಲ್ ಮಾಡುತ್ತೆ. ಕಂಟಿನ್ಯೂಸ್ ಪೊಲಿಟಿಕಲ್ ಆರ್ಮ್ ಆ ತರ ಇದು ವರ್ಕ್ ಆಗುತ್ತೆ.
ಕೇವಲ ರಿಯಾಕ್ಷನ್ ಅಲ್ಲ. ಹಾಗಾಗಿ UNSC ಗ್ರಿಡ್ ಲಾಕ್ ಅಲ್ವಾ, ವಿಟೋ ಪವರ್ ಇದೆ ಕೆಲವೇ ದೇಶಗಳಿಗೆ, ಅದೆಲ್ಲ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಬ್ಲಾಕ್ ಆಗ್ಬಿಡ್ತಾ ಇದೆ ಎಷ್ಟೋ ಸಾರಿ ಎಫೆಕ್ಟಿವ್ ಆಕ್ಷನ್. ಅದಕ್ಕೆ ಆ ಗ್ರಿಡ್ ಲಾಕ್ ಅನ್ನ ತಪ್ಪಿಸ್ಬೇಕು ನಾವು. ಪೀಸ್ ಮಿಷನ್ ಮತ್ತೆ ಎಂಡ್ ಅಬ್ರಪ್ಟ್ಲಿ ಅಂತ ಮಿಷನ್ಗಳು ಬರ್ತಾ ಇದ್ರು, ಪೊಲಿಟಿಕಲ್ ಆಗಿ ಫಾಲೋ ಮಾಡೋದಿಲ್ಲ, ಅಬ್ರಪ್ಟ್ಲಿ ಎಂಡ್ ಆಗ್ತಾ ಇದೆ. ಗ್ಲೋಬಲ್ ಕ್ರೈಸಿಸ್ ಡಿಮ್ಯಾಂಡ್ ಕೋಆಪರೇಷನ್. ಜಾಗತಿಕ ಸಂಘರ್ಷಗಳು ಒಂದೇ ದೇಶದಿಂದ ಸಾಲ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕೋಆಪರೇಷನ್ ಬೇಕು ನಮಗೆ. ಅದಕ್ಕೆ ಪವರ್ಟಿ, ಕ್ಲೈಮೇಟ್, ಇನ್ಇಕ್ವಾಲಿಟಿ ಎಲ್ಲಾ ಸಮಸ್ಯೆಗಳು ಲಿಂಕ್ ಆಗಿರುತ್ತೆ. ಅದನ್ನ ಪರಿಹರಿಸಲಿಕ್ಕೆ ಸಹಕಾರ ಬೇಕಾಗುತ್ತೆ. ಸಹಕಾರ ಬೇಕು ಅಂತಂದ್ರೆ ಮೊದಲು ಟ್ರಸ್ಟ್ ಇರಬೇಕು ಅಲ್ವಾ. ಹೊಸ ಫೋರಂ ಮೂಲಕ ಕ್ರೆಡಿಬಿಲಿಟಿ, ವಿ ಕ್ಯಾನ್ ಬಿಲ್ಡ್ ಕ್ರೆಡಿಬಿಲಿಟಿ ವಿತ್ ಕಂಟ್ರೀಸ್ ಹು ಫೀಲ್ ಸೈಡ್ ಲೈನ್ಡ್ ಬೈ ಬಿಗ್ ಪವರ್ ಪಾಲಿಟಿಕ್ಸ್. ದೊಡ್ಡ ದೊಡ್ಡ ದೇಶಗಳೇ ಎಲ್ಲವನ್ನ ನೋಡ್ಕೊಳ್ತಾ ಇವೆ, ನಮ್ಮ ಧ್ವನಿಗೆ ಇಲ್ಲಿ ಬೆಲೆನೇ ಇಲ್ಲ ಅಂತ ಎಷ್ಟೋ ದೇಶಗಳಿಗೆ ಅನಿಸ್ತಾ ಇರುತ್ತೆ. ಆದ್ರೆ ಅವರ ಧ್ವನಿಗೂ ಬೆಲೆ ಇದೆ ಅಂತ ಟ್ರಸ್ಟ್ ಬಿಲ್ಡ್ ಮಾಡೋದು. ಟ್ರಸ್ಟ್ ಬಿಲ್ಡ್ ಮಾಡಿ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಬೋದು. ಹೇಗೆ ವರ್ಕ್ ಆಗುತ್ತೆ ಫಂಕ್ಷನ್ ನೋಡಿ. ರೀಇನ್ಫೋರ್ಸ್ ಪೊಲಿಟಿಕಲ್ ಡೈಲಾಗ್ ಅಂತಂದ್ರೆ ನೆಗೋಸಿಯೇಷನ್ಗಳನ್ನ, ಮಾತುಕತೆಗಳನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗೋದು. ಸೀಸ್ ಫೈರ್ ತನಕ ಮಾಡಿ ಬಿಟ್ಬಿಡೋದಲ್ಲ, ಕಮಿಟ್ಮೆಂಟ್ಗಳನ್ನ ಮಾನಿಟರ್ ಮಾಡೋದು ಅಲ್ವಾ. ಪೀಸ್ ಅಗ್ರಿಮೆಂಟ್ ಅಲ್ಲ, ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗಿದ್ಯಾ ಅಂತ ನೋಡೋದು. ಮತ್ತೆ ಡೋನರ್ಸು ಅಂದ್ರೆ ಫಂಡ್ ಕೊಡೋರು, ಡೆವಲಪ್ಮೆಂಟ್ ಬ್ಯಾಂಕ್ಸು, UN ಏಜೆನ್ಸಿಗಳನ್ನ ಅಲೈನ್ ಮಾಡೋದು. ಸೈನ್ಸ್ ಬೇಸ್ಡ್ ಡಿಸಿಷನ್ ತೆಗೆದುಕೊಳ್ಳೋದು, ಯಾವ್ದಾವ್ದೋ ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗೋದನ್ನ ತಪ್ಪಿಸೋದು. ಪೀಸ್ ಕಾನ್ಫ್ಲಿಕ್ಟ್ ಬಗ್ಗೆ ಹೇಗೆ ಫಂಕ್ಷನ್ ಆಗುತ್ತೆ ಅಂದ್ರೆ, ನಾಟ್ ಅನದರ್ ಬಿಗ್ ಟಾಕ್ ಫೋರಂ, ಬರೀ ಮಾತನಾಡೋ ಸಂಸ್ಥೆ ಆಗಲ್ಲ, ಪ್ರಾಕ್ಟಿಕಲ್ ಆಗಿ ಕಂಟಿನ್ಯೂಸ್ ಮೆಕ್ಯಾನಿಸಮ್ ಆಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗೋದು. ಮತ್ತೆ ವುಡ್ ಮೇಂಟೈನ್ ಇನ್ಸ್ಟಿಟ್ಯೂಷನಲ್ ಮೆಮೊರಿ, ಸೊ ಪೀಸ್ ಎಫರ್ಟ್ಸ್ ಆರ್ಂಟ್ ಫಾರ್ಗಾಟನ್. ಅಂದ್ರೆ ಹಿಂದಿನ ಎಲ್ಲಾ ಘಟನೆಗಳನ್ನ, ಒಂದು ಏನೇನ್ ಕ್ರಮ ಕೈಗೊಂಡಿದ್ದಾರೋ ಅದ್ರ ಬಗ್ಗೆ ಒಂದು ರೆಕಾರ್ಡ್ ಬಿಲ್ಡ್ ಮಾಡಿ, ಎಫರ್ಟ್ ಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾವ ತರ ಏನ್ ಮಾಡ್ಬೇಕು ಅಂತ ಕರೆಕ್ಟ್ ಆದ ಒಂದು ಸ್ಟ್ರಕ್ಚರ್ ಅನ್ನ ಹಾಕೊಂಡು ಇಟ್ಕೊಳ್ಳೋದು. ಎಫರ್ಟ್ಸ್ ಅನ್ನ ಸುಮ್ನೆ ಬೇಕಾಬಿಟ್ಟಿಯಾಗಿ ತೆಗೆದುಕೊಳ್ಳಿಕ್ ಆಗೋದಿಲ್ಲ. ಮತ್ತೆ ಯಾವ ತರ ಪೀಸ್ ಕೀಪರ್ಸ್ ಪ್ರೋಗ್ರೆಸ್ ಯಾವ ತರ ಇದೆ, ಪೀಸ್ ಕೀಪರ್ಸ್ ಇರ್ತಾರೆ, ಅವ್ರು ಹೋದ್ಮೇಲೆ ಅದು ಪ್ರೋಗ್ರೆಸ್ ಆಗಿದೆಯಾ ಇಲ್ವಾ ಅನ್ನೋದೆಲ್ಲ ನೋಡೋದು. ಪ್ರಿವೆಂಟಿವ್ ಡಿಪ್ಲೊಮ್ಯಾಸಿ, ಆಕ್ಟಿಂಗ್ ಬಿಫೋರ್ ವೈಲೆನ್ಸ್ ಎಸ್ಕಲೇಟ್ಸ್ ಅಲ್ವಾ. ವೈಲೆನ್ಸ್ ಎಸ್ಕಲೇಟ್ ಆಗೋದು ಅಂತಂದ್ರೆ ಒಂದು ತೀವ್ರ ಮಟ್ಟಕ್ಕೆ ಹೋಗೋಕ್ಕಿಂತ ಮೊದಲೇನೆ ಪ್ರಿವೆಂಟ್ ಮಾಡೋದು. ಇನ್ನು ರಿಪ್ರೆಸೆಂಟೇಷನ್ ಅನ್ನೋದಾದ್ರೆ ಮೆಂಬರ್ಶಿಪ್ ರೊಟೇಟ್ ಆಗ್ತಾ ಇರಬೇಕು. ಪರ್ಮನೆಂಟ್ ಎಲೈಟ್ ಕ್ಲಬ್, UNSC ಅಲ್ಲಿ 5 ಜನ ಇದ್ದಾರೆ, 5 ದೊಡ್ಡ ದೇಶಗಳು, ಅವರೇ ಯಾವಾಗ್ಲೂ ಎಲ್ಲವನ್ನ ನಿಭಾಯಿಸ್ತಾ ಇರ್ತಾರೆ. ಹಾಗಾಗ್ಬಾರ್ದು, ಇಲ್ಲಿ ಮೆಂಬರ್ಶಿಪ್ ರೊಟೇಟ್ ಆಗ್ತಾ ಇರಬೇಕು. ರಿಪ್ರೆಸೆಂಟೇಷನ್ ಬ್ಯಾಲೆನ್ಸ್ಡ್ ಅಕ್ರಾಸ್ ಕಾಂಟಿನೆಂಟ್ಸ್, ಎಲ್ಲಾ ಖಂಡಗಳಿಂದ ಸರಿಯಾಗಿ ಪ್ರತಿನಿಧಿತ್ವ ಇರಬೇಕು. ನಾನ್ ಸ್ಟೇಟ್ ಅಂಡ್ ಸಿವಿಲ್ ಸೊಸೈಟಿ ವಾಯ್ಸಸ್ ಕುಡ್ ಬಿ ಇನ್ವಾಲ್ವ್ಡ್ ಆಸ್ ಅಬ್ಸರ್ವರ್ಸ್. ಬೇರೆ ಬೇರೆ ಸಂಘ ಸಂಸ್ಥೆಗಳು, ಸಿವಿಲ್ ಸೊಸೈಟಿ ವಾಯ್ಸಸ್ ಗಳನ್ನ ಅಬ್ಸರ್ವರ್ ತರ ಇನ್ವಾಲ್ವ್ ಮಾಡ್ಕೋಬಹುದು. ಇದರಿಂದಾಗಿ UN ಮಲ್ಟಿಲ್ಯಾಟರಲಿಸಮ್ ಅಲ್ಲಿ ಸ್ವಲ್ಪ ಕ್ರೆಡಿಬಿಲಿಟಿ ಅಂದ್ರೆ ವಿಶ್ವಾಸಾರ್ಹತೆ ಜಾಸ್ತಿ ಮಾಡಬಹುದು. ಶಾರ್ಟ್ ಟರ್ಮ್ ಪೀಸ್ ಕೀಪಿಂಗು ಮತ್ತೆ ಲಾಂಗ್ ಟರ್ಮ್ ನೇಷನ್ ಬಿಲ್ಡಿಂಗು, ಎರಡರ ನಡುವೆ ಬ್ರಿಡ್ಜ್ ಬಿಲ್ಡ್ ಮಾಡಬಹುದು, ಸೇತುವೆ ಅಂದ್ರೆ ಎರಡಕ್ಕೂ ಕನೆಕ್ಷನ್ ನಾವು ಕೊಡಬಹುದು. ಮತ್ತೆ ರೀಜನಲ್ ರೆಸ್ಪಾನ್ಸಿಬಿಲಿಟಿ, ಏಷ್ಯಾ, ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾ ಪ್ರತಿ ದೇಶಗಳಿಗೂ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಪೀಸ್ ಅನ್ನ ಮೇಂಟೈನ್ ಮಾಡೋದ್ರಲ್ಲಿ, ಇದನ್ನ ಎನ್ಕರೇಜ್ ಮಾಡಬಹುದು. ಮಿಲಿಟರಿ ಇಂಟರ್ವೆನ್ಷನ್ ನಿಂದ ಸಸ್ಟೈನಬಲ್ ಇನ್ಕ್ಲೂಸಿವ್ ಗವರ್ನೆನ್ಸ್ ಕಡೆ ನಾವು ಮೂವ್ ಆಗಬಹುದು. ಹಾಗಾಗಿ ಇನ್ಸ್ಟಿಟ್ಯೂಷನ್ಗಳು ಇವಾಲ್ವ್ ಆಗಬೇಕು. UN ಮೊದಲಿನ ತರಾನೇ ಈಗಲೂ ಇದ್ರೆ ಅದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ. ಮುಂದಿನ ದಿನಗಳಲ್ಲಿ ಅದು ಇನ್ನಷ್ಟು ವೀಕ್ ಆಗ್ತಾ ಬರುತ್ತೆ. ನಾಟ್ ರಿಮೇನ್ ಅನ್ಚೇಂಜ್ಡ್. ದ ಬೋರ್ಡ್ ಆಫ್ ಪೀಸ್ ಅಂಡ್ ಸಸ್ಟೈನಬಲ್ ಸೆಕ್ಯೂರಿಟಿ ವುಡ್ ನಾಟ್ ಚಾಲೆಂಜ್ ದ UN ಬಟ್ ಕರೆಕ್ಟ್ ಒನ್ ಆಫ್ ಇಟ್ಸ್ ಬಿಗ್ಗೆಸ್ಟ್ ವೀಕ್ನೆಸ್ ಅಲ್ವಾ. ಇದೇನು UN ಗೆ ಚಾಲೆಂಜ್ ಮಾಡ್ತಾ ಇಲ್ಲ, ವೀಕ್ನೆಸ್ ಅನ್ನ ಕಡಿಮೆ ಮಾಡ್ತಾ ಇದೆ, ಕರೆಕ್ಟ್ ಮಾಡ್ತಾ ಇದೆ. ಲ್ಯಾಕ್ ಆಫ್ ಪೊಲಿಟಿಕಲ್ ಕಂಟಿನ್ಯೂಟಿ ಇನ್ ಪೀಸ್ ಬಿಲ್ಡಿಂಗ್, ಅದು ಏನ್ ವೀಕ್ನೆಸ್ UN ಈಗ ಪೊಲಿಟಿಕಲ್ ಕಂಟಿನ್ಯೂಟಿ ಇಲ್ಲ ಪೀಸ್ ಬಿಲ್ಡಿಂಗ್ ನಲ್ಲಿ. ಆ ವೀಕ್ನೆಸ್ ಕಡಿಮೆ ಮಾಡ್ಲಿಕ್ಕೆ ಈ ಒಂದು ಬೋರ್ಡ್ ಆಫ್ ಪೀಸ್ ಅಂಡ್ ಸಸ್ಟೈನಬಲ್ ಸೆಕ್ಯೂರಿಟಿ ಅನ್ನೋದು ಬಹಳ ಇಂಪಾರ್ಟೆಂಟು ಅಂತ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಷಯಗಳು. ನೀವು ಮಾರ್ನಿಂಗ್ ನ್ಯೂಸ್ ಕೇಳೋದಾದ್ರೆ UPSC ಮೈಂಡ್ ಗೇಮ್ ಅನ್ನ ಸಬ್ಸ್ಕ್ರೈಬ್ ಮಾಡಬಹುದು. ಶಾರ್ಟ್ ಆಗಿ ಹೈಲೈಟ್ಸ್ ಗಳಿರುತ್ತೆ. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.